ಪ್ರೈಸ್ ಗಾಡ್. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ಯು ಆರ್ ಬ್ಲೆಸ್ಡ್. ಇನ್ನೊಂದು 2-3 ಜನ ಕೇಳ್ರಿ, ಹ್ಯಾಪಿ ನ್ಯೂ ಇಯರ್. ಯಾಕಂದ್ರೆ ಕೆಲವರು ನ್ಯೂ ಇಯರ್ ದಿವಸ ಬರಲಿಲ್ಲ. ರೈಟ್, ಓಕೆ. ಇವತ್ತು ಹೊಸ ವರ್ಷದ ಪ್ರಥಮ ಭಾನುವಾರ. ಓಕೆ, ನಾವು ಮೊನ್ನೆ ನ್ಯೂ ಇಯರ್ ಸರ್ವಿಸ್ ತುಂಬ ಎಂಜಾಯ್ ಮಾಡಿದ್ದೆವು. ನಮಗೆ ಸಮಯ ಹೋದದ್ದು ಗೊತ್ತಾಗಲಿಲ್ಲ. 8 ಗಂಟೆಯಿಂದ ನಾನು ಪ್ರಸಂಗ ಸ್ಟಾರ್ಟ್ ಮಾಡುವಾಗ ನೋಡುವಾಗ 12 ಗಂಟೆ. ರೈಟ್, ಇರಲಿ, ಮೆಸೇಜ್ ಕಂಟಿನ್ಯೂ ಹೋಗ್ತದೆ. ದೇವರೊಂದು ವರ್ಡ್ ಕೊಟ್ಟಿದ್ದಾನಂತ ಹೇಳಿದರೆ ಆತನು ಅದನ್ನು ಕಂಟಿನ್ಯೂ ಮಾತಾಡುತ್ತಾನೆ. ಹಲ್ಲೆಲೂಯಾ. ಕಮಲ್ಡಿ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ನಂಬಿಕೆಯ ಮೂಲಕ ದೇವರ ಪ್ರಸನ್ನತೆ ಮ್ಯಾನಿಫೆಸ್ಟೇಷನ್ ಆಗ್ತದೆ. ಹಲ್ಲೆಲೂಯಾ. ಇಫ್ ಯು ಬಿಲೀವ್, ನೀವು ನಂಬಿದಾಗ ದೇವರ ಪ್ರಸನ್ನತೆ, ದೇವರ ಆತ್ಮನು ನಿಮ್ಮ ಮೂಲಕ ಸ್ಪಿರಿಚುವಲ್ ವರ್ಲ್ಡ್ನಿಂದ ನ್ಯಾಚುರಲ್ ವರ್ಲ್ಡಿಗೆ ಪ್ರತ್ಯಕ್ಷನಾಗುತ್ತಾನೆ, ಮ್ಯಾನಿಫೆಸ್ಟ್ ಆಗುತ್ತಾನೆ. ಯಾವಾಗ ನೀವು ಎನಿ ನ್ಯೂಸ್ ಕೇಳಿದಾಗ ಭಯಪಟ್ಟಾಗ, ಆಗ ಸೈತಾನನು ಮ್ಯಾನಿಫೆಸ್ಟ್ ಆಗುತ್ತಾನೆ. ಸೈತಾನನು, ದುರಾತ್ಮಗಳು ಅವರು ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ಈ ಲೋಕದಲ್ಲಿ ನೀವು ಭಯ ಪಡಬೇಕು. ಭಯ ಅಂತ ಹೇಳಿದರೆ ಅವನಿಗೆ ನೀವು ಶಕ್ತಿಯನ್ನು ಕೊಡುವಂಥದ್ದು. ಅರ್ಥ ಆಗ್ತಾ ಇದೆಯಾ? ನೀವು ಭಯ ಪಡುವುದಂದರೆ ದುರಾತ್ಮಗಳಿಗೆ ನೀವೇನು ಕೊಡುವಂಥದ್ದು? ಶಕ್ತಿ ಕೊಡುವಂಥದ್ದು, ಅಂದರೆ ಇನ್ಫ್ಲುಯೆನ್ಸ್ ಕೊಡುವಂಥದ್ದು, ಸಾಮರ್ಥ್ಯವನ್ನು ಕೊಡುವಂಥದ್ದು. ಅದಕ್ಕೆ ಈ ಸ್ವಾಮಿ ಎವ್ರಿ ಟೈಮ್ ಹೇಳಿದ, ಭಯ ಪಡಬೇಡ, ಫಿಯರ್ ನಾಟ್. ಹೇಳ್ರಿ, ಫಿಯರ್ ನಾಟ್. ಪಕ್ಕದವ್ರಿಗೆ ಹೇಳ್ರಿ, ಫಿಯರ್ ನಾಟ್. ಎನಿ ನ್ಯೂಸ್, ಎನಿ ಸಿಚುವೇಶನ್, ಭಯ ಪಡಬೇಡ್ರಿ. ಭಯಪಟ್ಟಾಗ ಏನಾಗ್ತದೆ? ನೀವು ದುರಾತ್ಮಗಳಿಗೆ ಬಾಗಿಲನ್ನು ತೆರೆಯುತ್ತೀರಿ. ರೈಟ್, ಕೇಳ್ತಾ ಇದ್ದೀರಾ? ಸಭೆ ಇರುವಂಥದ್ದು ನಿಮಗೆ ಭಯಪಡಿಸುವಂತಲಿಕ್ಕೆಲ್ಲ. ಸಭೆ ಇರುವಂಥದ್ದು ನಿಮ್ಮ ನಂಬಿಕೆಯನ್ನು ದೃಢಪಡಿಸಲಿಕ್ಕೆ. ಹಲೋ, ನಂಬಿಕೆಯನ್ನು ದೃಢಪಡಿಸಲಿಕ್ಕೆ. ನಂಬಿಕೆ ಹೇಗೆ ದೃಢವಾಗುತ್ತದೆ? ದೇವರ ವಾಕ್ಯವನ್ನು ಕೇಳಿದಾಗ ನಿಮ್ಮಲ್ಲಿ ನಂಬಿಕೆ ದೃಢವಾಗುತ್ತದೆ. ನಿಮ್ಮಲ್ಲಿ ನಂಬಿಕೆ ದೃಢವಾದಾಗ ದೇವರು ಮ್ಯಾನಿಫೆಸ್ಟ್ ಆಗುತ್ತಾನೆ. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಯೋಬನ ಗ್ರಂಥದಲ್ಲಿ ಯೋಬನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಭಯ ಸ್ಟಾರ್ಟ್ ಆಯಿತು. ಭಯ ಹುಟ್ಟಿದೊಡನೆ ಅವನು ಹೇಳ್ತಾನೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಓದಿದ್ದೀರಾ? 3:25. ಇದು ಯೋಬನು ಸ್ವಂತ ಹೇಳಿದ್ದು. ಬಟ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಏನೆಲ್ಲ ಆಯಿತು, ಅವನ ಭಯದಿಂದ ಆಗಿ ಎಲ್ಲ ಡೋರ್ಗಳು ದುರಾತ್ಮಳಿಗೆ ಓಪನ್ ಆದವು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ಇದು ಯೋಬನ ಎಕ್ಸ್ಪೀರಿಯನ್ಸ್ ಅಲ್ಲ, ನಿಮ್ಮ ಜೀವಿತದಲ್ಲಿ ಅದೇ ರೀತಿ. ನಿಮಗೆ ಯಾವಾಗ ಭಯ ಹುಟ್ಟುತ್ತದೆ, ನೀವು ಬ್ಲ್ಯಾಂಕೆಟ್ ಹಾಕಿ ಮಲಗಲಿಕ್ಕೆ ಆಗುವುದಿಲ್ಲ. ಯು ಹ್ಯಾವ್ ಟು ಡೀಲ್ ವಿತ್ ದ ಫಿಯರ್. ಫಿಯರ್ ಇಸ್ ಅ ಸ್ಪಿರಿಟ್. ಕೊರೋನಾದಲ್ಲಿ ತುಂಬ ಜನ ಸತ್ತದ್ದು ಯಾಕೆ? ದ ಫಿಯರ್, ಭಯ. ಫಿಯರ್, ಭಯ ಎಂಬುವಂಥದ್ದು ದುರಾತ್ಮಗಳು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಫಾರ್ ಥಿಂಗ್ ಐ ಗ್ರೇಟ್ಲಿ ಫಿಯರ್ಡ್ ಹ್ಯಾಸ್ ಕಮ್ ಅಪಾನ್ ಮೀ, ಆ್ಯಂಡ್ ವಾಟ್ ಐ
dread has happened to me. ಹಲೋ, ಇಲ್ಲಿ ಯಾರೆಲ್ಲ ನೀವು ಇದ್ದೀರಿ, ಕಿವಿಗೊಟ್ಟು ವಾಕ್ಯವನ್ನು ಕೇಳಿ. ನಾನು 1 ಗಂಟೆ ಪ್ರಸಂಗ ಮಾಡಿ ನೀವು ವಾಕ್ಯವನ್ನು ಕೇಳದಿದ್ದರೆ ನಿಮ್ಮ ಆತ್ಮಕ್ಕೆ ಏನು ಸಿಗುವುದಿಲ್ಲ. ನಿಮ್ಮ ಆತ್ಮಕ್ಕೆ ಜೀವ ವರ್ಗಾವಣೆ ಆಗುವುದಿಲ್ಲ. ನಿಮ್ಮ ಆತ್ಮಕ್ಕೆ ಫೇತ್ ವರ್ಗಾವಣೆ ಆಗುವುದಿಲ್ಲ. ಅಟ್ಲೀಸ್ಟ್ 1 ವರ್ಡ್ ನೀವು ಕೇಳಿದರೂ ಕೂಡ ಅದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ ಅದು ನಿಮ್ಮನ್ನು ಟಾಪ್ ಅಲ್ಲಿ ಇಡ್ತದೆ, ಅದು ನಿಮ್ಮನ್ನು ಮೇಲೆ ಇಡುತ್ತದೆ, ಅದು ನಿಮ್ಮನ್ನು ಬೆಟ್ಟದ ಮೇಲೆ ಇಡುತ್ತದೆ, ನಿಮ್ಮನ್ನು ಹೈಯರ್ ರಲ್ಮಲ್ಲಿ ಇಡುತ್ತದೆ. ನೀವು ತುಂಬ ಫಸ್ಟ್ ಜೋಸೆಫ್ ಅವರು ಪ್ರೀಚ್ ಮಾಡ್ತಾ ಇದ್ದಾರೆ, ನಮಗೆ ಹೊಸ ರೆವಲೇಷನ್ ಬೇಕು. ಹೊಸ ಏನು ಸಿಕ್ಕಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಏನು ಸಿಕ್ಕಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಆ ಒಂದು ರೆವಲೇಷನ್ ಅಲ್ಲಿ 1000 ಸರ್ಮನ್ಸ್ ಮಾತಾಡುತ್ತದೆ. ಒಂದಲ್ಲ, ಥೌಸಂಡ್ಸ್. 1 ವರ್ಡ್ ಮೇ ಬಿ ನಿಮಗೆ ನ್ಯಾಚುರಲಿ ಅದು ಒಂದು ಸ್ಕ್ರಿಪ್ಚರ್ ಕಾಣಬಹುದು. ಬಟ್ ಆ ಒಂದು ವರ್ಡ್ ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುತ್ತೇನೋ, ಯಾವುದಕ್ಕೆ ಎದುರುತ್ತೇನೋ ಅದು ತಪ್ಪದೆ ಬರುವುದು. ಅದರಲ್ಲಿ ಅವನ ಹೋಲ್ ಲೈಫ್ ಇದೆ. ಅವನ ಸ್ಟೋರಿ ಚೇಂಜ್ ಆಗ್ತದೆ. ಸೈತಾನ್ ಮ್ಯಾನಿಫೆಸ್ಟ್ ಆದ. ಯಾವಾಗ ಭಯಪಟ್ಟ ಸುತ್ತಲಿನ ಜನರು ಸಮಾಧಾನವಾಗಿದ್ದರು, ಕಸ್ತಿಯರು ಸಮಾಧಾನವಾಗಿದ್ದರು. ಹಲೋ, ಇದ್ದೀರಾ? ಸಡನ್ಲಿ ಇವನ ಭಯದಿಂದ ಏನಾಯ್ತು ಅಂತ ಹೇಳಿದ್ರೆ ದುರಾತ್ಮನು ಅವರನ್ನು ಕ್ಯಾಪ್ಚರ್ ಮಾಡಿದ, ಅವರನ್ನು ಇವನಿಗೆ ವಿರುದ್ಧವಾಗಿ ಎಳೆಯುವಂತೆ ಮಾಡಿದ. ಆ ದುರಾತ್ಮಗಳು ಇವನ ಹತ್ತಿರ, ಇವನು ಯಾವುದಕ್ಕೆ ಭಯಪಟ್ಟ ಅದೇ ಅವನ ಮುಂದೆ ಬಂದು ನಿಂತಿತ್ತು. ಪಕ್ಕದವ್ರಿಗೆಲ್ರಿ, ಇದ್ದೀಯಾ? ಇಲ್ಲೇ ಇರು, ಹೋಗಬೇಡ. ಅವುಗಳನ್ನು ಹೊಂದುವವರಿಗೆ ಅದು ಜೀವ, ಹೊಂದುವವರಿಗೆ ಅದು ಜೀವ. ಅದಕ್ಕೋಸ್ಕರ ಸೈತಾನಿಗೆ ನೀವು ಎಷ್ಟು ಟಂಗ್ಸಲ್ಲಿ ಮಾತಾಡ್ತೀರಿ, ಟಂಗ್ಸಲ್ಲಿ ಮಾತಾಡಿದಾಗ ನಿಮ್ಮ ರಲ್ಮ್ ಚೇಂಜ್ ಆಗ್ತದೆ. ಅಫ್ಕೋರ್ಸ್ ನೀವೆಷ್ಟು ಫಾಸ್ಟಿಂಗ್ ಮಾಡ್ತೀರಿ, ದರ್ ಇಸ್ ಅ ರೀಸನ್. ಇದೆಲ್ಲ ಮಾಡುವುದು ನಿಮಗೆ ವಾಕ್ಯ ಅರ್ಥ ಆಗುವುದಕ್ಕೆ. ನಿಮಗೆ ಯಾವಾಗ ವಾಕ್ಯ ಅರ್ಥ ಆಯಿತು ಮತ್ತೆ ನೀವು ಆತನ ಹಿಡಿತದಲ್ಲಿಲ್ಲ, ಆತನ ನೆಟ್ವರ್ಕ್ ನಿಮ್ಮಲ್ಲಿ ಡಿಸ್ಕನೆಕ್ಟ್ ಆಯಿತು. ಆತನ ನೆಟ್ವರ್ಕ್ ನಿಮ್ಮಲ್ಲಿ ಡಿಸ್ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ನೀವು ಆತನಿಗೆ ಬಾಗಿಲು ಹಾಕಿದ್ದೀರಿ. ನಂಬಿಕೆ ಎಂಬ ಗುರಾಣಿಯನ್ನು ಎತ್ತಿ ಹಿಡಿದಿದ್ದೀರಿ. ಕೆಡುಕನ ಅಗ್ನಿ ಬಾಣಗಳು ನಿಮ್ಮನ್ನು ಮುಟ್ಟದಂತೆ. ಸೈತಾನು ಓಡುವಂತದ್ದು ಕೇವಲ ನಿಮ್ಮ ನಂಬಿಕೆಯ ಮೂಲಕ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಹಲೋ, ನನಗೆ ಭಯ ಹುಟ್ಟಿದೊಡನೆ ಆಪ ಸಂಭವಿಸಿ ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರು. ಯಾಕೆ ಭಯ ಅಂತ ಹೇಳಿದ್ರೆ ನೀವು ಯಾವಾಗಲೂ ರಾಂಗ್ ನ್ಯೂಸ್ಗಳನ್ನು ಕೇಳ್ತೀರಿ, ಯಾವಾಗಲೂ ರಾಂಗ್ ರಿಪೋರ್ಟ್, ನಿಮ್ಮ ಹೆಲ್ತಿನ ವಿಷಯವಾಗಿ ರಾಂಗ್ ರಿಪೋರ್ಟ್. ಕೆಲವರಿಗೆ ಕ್ಯಾನ್ಸರ್ನ ಭಯ, ಕೆಲವರಿಗೆ ಸಾಯುವ ಭಯ, ಕೆಲವರಿಗೆ ಲಾಸ್ ಆಗುವಂಥ ಭಯ, ಕೆಲವರಿಗೆ ಕಳಕೊಳ್ಳುವಂಥ ಭಯ, ಕೆಲವರಿಗೆ ಫ್ಯೂಚರ್ನ ಭಯ, ಮಕ್ಕಳಿಗೆ ಎಕ್ಸಾಮಿನ ಭಯ. ರೈಟ್? ದಾರಿಯಲ್ಲಿ ಹೋಗುವಾಗ ಏನೋ ಒಂದು ಡ್ರೈವ್ ಮಾಡ್ತಾ ಇದ್ದಾರೆ, ಭಯ ಆಗುದು, ಆಕ್ಸಿಡೆಂಟ್ ಆಗ್ತದೆ ಏನಂತ. ರೈಟ್? ಇನ್ಸೆಕ್ಯೂರ್ ಫಿಯರ್. ಆ ಭಯಕ್ಕೆ ರೂಪ ಇಲ್ಲ, ಅದು ನಿಮಗೆ ಮಾತ್ರ ಗೊತ್ತು. ಡಿಫ್ರೆಂಟ್ ಫಿಯರ್ ಆಲ್ವೇಸ್. ಭಯ ಏನು ಮಾಡ್ತಾ ಅಂತ ಹೇಳಿದ್ರೆ ನಿಮಗೆ ಫೇಲಿಯರ್, ಯಾವಾಗಲೂ ನೀವು ಫೇಲ್ ಆಗುವಂಥ ಭಯ. ಎಲ್ಲ ವಿಷಯದಲ್ಲಿ ನೀವು ಕೆಲಸಕ್ಕೆ ಒಂದು ಕೈ ಹಾಕ್ತೀರಿ, ಅಲ್ಲಿ ಒಂದು ಭಯ, ಏನಂದ್ರೆ ಲಾಸ್ ಆಗ್ತದೆ ಏನೋ ಅಂತ. ಈ ಲಾಸ್ ಆದ ಕಂಪನಿಗಳು ಬಂದು ಬೆಲ್ಲ ನಿಮ್ಮ ಹತ್ರ ಮಾತಾಡ್ತಾರೆ, ಯಾನ್ಲೋ ಬಿಸ್ನೆಸ್ ಮಾಡಿದೆ, ಯಾನ್ ಲಾಸ್ ಆದೆ. ರೈಟ್? ಯಾವುದೇ ನೀವು ಬಿಸ್ನೆಸ್ಸಿಗೆ ಹೋಗಿರಿ, ಅಲ್ಲಿ ಫೇಲಿಯರ್ಗಳು ಇರ್ತಾರೆ.
ಬಟ್ ನೀವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವಂಥದ್ದು ದೇವರು. ಹಲೋ, ಹಲ್ಲೆಲೂಯಾ. ಗುಡ್. ನೀವು ಸ್ವಲ್ಪ ಮಾತಾಡಿದರೆ ಫ್ರೆಶ್ ಆಗ್ತೀರಿ. ನನ್ನೊಟ್ಟಿಗೆ ನೀವು ಸಹ ಮಾತಾಡಬೇಕು. ನಾನೇ ಮಾತಾಡಿದರೆ ನೀವು ಜೋಗುಳಾಡಿದಾಗೆ ನಿಮಗೆ. ನೀವು ಮಾತಾಡಿದರೆ ಕಮ್ಯುನಿಕೇಶನ್. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಅದಕ್ಕೋಸ್ಕರ ನಾವು ಹೆಲ್ತಿ ವಾಕ್ಯಗಳನ್ನು ಕೇಳಬೇಕು. ಅದಕ್ಕೆ ದೇವರಿಂದ ಹುಟ್ಟಿರುವಂಥದ್ದು ಯಾವುದು? ದೇವರೇ. ಭಯ ಹುಟ್ಟಿದೊಡನೆ ಆಪತ್ತು, ರೈಟ್? ದೇವರಿಂದ ಹುಟ್ಟಿರುವಂಥದ್ದು. ಕಮಾನ್ ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು. ಎಲ್ಲಿ ಹುಟ್ಟುತ್ತದೆ? ನಿಮ್ಮ ಆತ್ಮದ ಒಳಗಿಂದ ಹುಟ್ಟುತ್ತದೆ. ಇಟ್ ವಿಲ್ ಬರ್ತ್ ಇನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದ ಒಳಗಿಂದ ಹುಟ್ಟುತ್ತದೆ. ದೇವರಿಂದ ಹುಟ್ಟಿರುವಂಥದ್ದು. ಕಮಾನ್ ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು. ಹೋ, ಕಮಾನ್ ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು. ಹಾ ಹಾ ಹಾ, ಕಮಾನ್ ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸುತ್ತದೆ. ಹೇಳ್ರಿ, ಲೋಕವನ್ನು ಜಯಿಸುತ್ತದೆ. ಹೇಳ್ರಿ, ಲೋಕವನ್ನು ಜಯಿಸುತ್ತದೆ. ಹೇಳ್ರಿ, ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ಭಯ ಅಲ್ಲ, ನಂಬಿಕೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. Creation is eagerly waiting for the manifestation of the sons of God. 31st ನಾನು 3 ದಿನ ಪ್ರೇಯರ್ ಮಾಡುವಾಗ ಒಂದು ಸ್ಟ್ರಾಂಗ್ ವರ್ಡ್ ನನಗೆ ರಿಂಗ್ ಆಗ್ತಾ ಇತ್ತು. 8 chapter 17. ಬಟ್ ನನ್ನ ಮೆಸೇಜ್ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್, ಒಂದೇ ಮೆಸೇಜ್ ರಿಂಗ್ ಆಗ್ತಾ ಇತ್ತು. Romans 8 chapter 19. Romans 8:19. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. For the earnest expectation of creation eagerly waits for the revealing of the sons of God. Who is the sons of God? ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನೀವೆಲ್ಲರೂ ದೇವರ ಪುತ್ರರಾಗಿದ್ದೀರಿ. ಜಗತ್ತು ವೇಟ್ ಮಾಡ್ತಾ ಇದೆ, ದೇವರ ಮ್ಯಾನಿಫೆಸ್ಟೇಷನ್ ಅಲ್ಲ, ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದೆ. ಸಭೆಯ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದೆ. ಸಭೆಯ ಮ್ಯಾನಿಫೆಸ್ಟೇಷನ್ ಅನ್ನು ಎದುರು ನೋಡ್ತಾ ಇದೆ. ಓ, ಅದಕ್ಕೋಸ್ಕರ ದೇವರು ತನ್ನ ಕೃಪೆಯನ್ನು ನಿಮ್ಮ ಆತ್ಮದ ಒಳಗೆ ವರ್ಗಾವಣೆ ಮಾಡುತ್ತಾ ಇದ್ದಾನೆ. ಫಾರ್ ದ ಮ್ಯಾನಿಫೆಸ್ಟೇಷನ್. ಹಲ್ಲೆಲೂಯಾ. ಮ್ಯಾನಿಫೆಸ್ಟೇಷನ್ ಹೇಳ್ರಿ, ಪ್ರತ್ಯಕ್ಷತೆ. ಹೇಳ್ರಿ, ದೇವರ ಪುತ್ರರ ಪ್ರತ್ಯಕ್ಷತೆ ಯಾವಾಗ ಆಗ್ತದೆ? ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸುವಂಥದ್ದು. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ. ಹೇಳ್ರಿ, ರೋಗವು ನನ್ನನ್ನು ಆಳುವುದಿಲ್ಲ, ವ್ಯಾಧಿಯು ನನ್ನನ್ನು ಆಳುವುದಿಲ್ಲ, ಕೊರತೆಯು ನನ್ನನ್ನು ಆಳುವುದಿಲ್ಲ, ದುರಾತ್ಮಗಳು ನನ್ನ ಆಳುವುದಿಲ್ಲ. ಹೇಳ್ರಿ, ಮಾಟ ಮಂತ್ರಗಳು, ವಿಚ್ ಕ್ರಾಫ್ಟ್ಗಳು ಕ್ರಿಸ್ತನಲ್ಲಿ ನನ್ನನ್ನು ಆಳುವುದಿಲ್ಲ. ಹೇಳ್ರಿ, ಸ್ಪಿರಿಟ್ ಆಫ್ ಸ್ಲಂಬರ್ ನನ್ನನ್ನು ಆಳುವುದಿಲ್ಲ. ಸ್ಲಂಬರ್ ಅಂದ್ರೆ ನಿದ್ರೆ ಆತ್ಮ. ನಿದ್ರೆ ಒಂದು ಆತ್ಮ ಇದೆ. ನಾನು ಹೇಳ್ತೇನೆ ಅವುಗಳು ನಿಮ್ಗೆ ಹೇಗೆ ಓಡಿಸ್ತಂತ ಹೇಳ್ತೇನೆ. ನಿಮ್ಗೆ ರೆಕಗ್ನೈಸ್ ಆದ್ರೆ ಮಾತ್ರ ಎದುರಿಸಬಹುದಲ್ವ ನೀವು, ಇಲ್ಲದೆ ಅದರೊಟ್ಟಿಗೆ ಕಾಪರೇಟ್ ಮಾಡ್ತೀರಿ ನೀವು, ರೈಟ್? ನಿಮಗೆ ಯಾವ ವಿಷಯದ ಪರಿಜ್ಞಾನ ಇಲ್ಲ, ಅದರೊಟ್ಟಿಗೆ ನೀವೇನು ಮಾಡ್ತೀರಿ? ಕಾಪರೇಟ್ ಮಾಡ್ತೀರಿ. ನಿದ್ರೆಗೆ ಒಂದು ಆತ್ಮ ಇದೆ, ಅದಕ್ಕೆ ಸ್ಪಿರಿಟ್ ಆಫ್ ಸ್ಲಂಬರ್ ಅಂತ ಕರೀತಾರೆ. ಕೆಲವರಿಗೆ ನಿದ್ರೆ ಬರುವುದಿಲ್ಲ ರಾತ್ರಿಯಲ್ಲಿ. ಒಂದು ಸಹೋದರಿ ನನ್ನ ಹತ್ರ ಕೇಳಿದ್ರು, ಪಾಸ್ಟರ್ ನನಗೆ ನಿದ್ರೆ ಬರುವುದಿಲ್ಲ ಅಂದರೆ. ನಾನು ಹೇಳಿದೆ, ಯೋಹಾನ ಸುವಾರ್ತೆಯನ್ನು ಓದು ಅಂತ ಹೇಳಿದೆ. ನಿದ್ರೆ ಬರುವುದಿಲ್ಲ, ವೆರಿ ಗುಡ್, ಒಳ್ಳೆ ಆಯ್ತು, ಓದು ಅಂತ ಹೇಳಿದೆ. ನೆಕ್ಸ್ಟ್ ಡೇ ಹೇಳಿದ್ರು, ಓದಿದ್ದೀರಾ? ಅಲ್ಲ ಪಾಸ್ಟರ್, ಒಂದು ಚಾಪ್ಟರ್ ಓದುವಾಗ ನಿದ್ರೆ ಬಂತು. ನನ್ನ ಹತ್ರ ತುಂಬ ಮಂದಿ ಬಂದು ಕೇಳ್ತಾರೆ, ಪಾಸ್ಟರ್ ನನಗೆ ಬೈಬಲ್ ಓದಲಿಕ್ಕೆ ಮನಸ್ಸುಂಟು, ಓದುವಾಗ ನಿದ್ರೆ ಬರ್ತದೆ. ಒಳ್ಳೆಯ ಮೆಡಿಸಿನ್ ಬೈಬಲ್ ಓದುವಂಥದ್ದು.
ನಿದ್ರೆ ಬಾರದವರಿಗೆ ನಿದ್ರೆ ಬರ್ತದೆ. ಅಲರ್ಟ್ ಆಗಿರಿ, ಒಂದು ಗ್ಲಾಸ್ ನೀರು ಕುಡೀರಿ, ಇವತ್ತು ನಾನು ಬೈಬಲ್ ಓದ್ತೇನೆ ಅಂತ ಕೂತ್ಕೊಳ್ಳಿ. ದೇವರಾತ್ಮ ನಿಮ್ಮ ಹತ್ರ ಮಾತಾಡುತ್ತಾನೆ. ಒಂದು ಅರ್ಧ ಗಂಟೆ ನೀವು ಭಾರಿ ಭಂಗಕ್ಕೆ ನಿದ್ರೆ ಬಂದು ಆಗ್ತದೆ. ಯಾಕಂದ್ರೆ ಸೈತಾನಿಗೆ ನೀವು ವಾಕ್ಯ ಕೇಳುವಂಥದ್ದು ಇಷ್ಟ ಇಲ್ಲ. ಕೆಲವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ, ಚರ್ಚಲ್ಲಿ ನಿದ್ರೆ ಬರ್ತದೆ. ಯಾರಿಗೂ ದೇವರು ಮಾತಾಡ್ತಾ ಇದ್ದಾನೆ. ಪಾಪ ರಾತ್ರಿ ಇಡೀ ರಾತ್ರಿ ನಿದ್ರೆ ಬಾರದೆ ಇಲ್ಲಿ ನಿದ್ರೆ ಬರ್ತಾ ಉಂಟು. ಜೆನ್ಯೂನ್ಲಿ ಕೆಲವರು ನೈಟ್ ಡ್ಯೂಟಿ ಮಾಡುವವರಿದ್ದಾರೆ. ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್, ರೈಟ್? ಬಟ್ ನೀವು ರಿಫ್ರೆಶ್ ಆದರೆ ನಿಮಗೆ ನಿದ್ರೆ ಬರುವುದಿಲ್ಲ. ಮೊನ್ನೆ ರಾತ್ರಿ ನಾನು ಹೋಲ್ ನೈಟ್ ಮಲಗಲಿಲ್ಲ. ನಾನು 12 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೆ ಟಂಗ್ಸಲ್ಲಿದ್ದೆ. ಇಡೀ ದಿನ ರಿಫ್ರೆಶ್ ಆಗಿದೆ, ರೈಟ್? ಸಡನ್ಲಿ ಕೆಲವೊಂದು ವಿಷಯಕ್ಕೋಸ್ಕರ ಪ್ರೇಯರ್ ಮಾಡಲಿಕ್ಕೆ ನನಗೆ ಲೀಡ್ ಆಯಿತು. ನನಗೆ ಗೊತ್ತೇ ಇಲ್ಲ, 12 ಗಂಟೆ ಸ್ಟಾರ್ಟ್ ಮಾಡೋದು 6 ಗಂಟೆ ಅದು ಗೊತ್ತೇ ಇಲ್ಲ. ಪ್ರೇಯರ್ ಅಂತ ಹೇಳಿದ್ರೆ ದಟ್ ಇಸ್ ದ ರಿಫ್ರೆಶ್ಮೆಂಟ್. ಯು ಆರ್ ಗೋಯಿಂಗ್ ಟು ರೆಸ್ಟ್ ಇನ್ ದ ಸ್ಪಿರಿಟ್. ನೀನು ಆತ್ಮದಲ್ಲಿ ಏನು ಮಾಡುತ್ತಿ? ರೆಸ್ಟ್ ಮಾಡುತ್ತಿ, ಎಂಜಾಯ್ ಮಾಡುತ್ತಿ. ಹೇಳಿ, ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸುತ್ತದೆ. ಹೇಳಿ, ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ. ಹೇಳ್ರಿ, ಸ್ಪಿರಿಟ್ ಆಫ್ ಸ್ಲಂಬರ್, ನಿದ್ರೆಯ ಆತ್ಮನೇ, ಯೇಸುವಿನ ನಾಮದಲ್ಲಿ ನಿನಗೆ ನಾನು ಅಪ್ಪಣೆ ಕೊಡ್ತೇನೆ, ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. ನಾನು ಇಲ್ಲಿ ಬಂದಿದ್ದೇನೆ ವಾಕ್ಯವನ್ನು ಕೇಳಲಿಕ್ಕೆ. ನನ್ನ ಹೃದಯವು ಸಿದ್ಧವಾಗಿದೆ, ನನ್ನ ಮನಸ್ಸು ಸಿದ್ಧವಾಗಿದೆ. ನಾನು ದೇವರ ವಾಕ್ಯವನ್ನು ನನ್ನ ಹೃದಯದಲ್ಲಿ ಅಂಗೀಕಾರ ಮಾಡುತ್ತೇನೆ. ಸ್ಪಿರಿಟ್ ಆಫ್ ಸ್ಲಂಬರ್. ಇನ್ನೊಂದಿದೆ, ದ ಸ್ಪಿರಿಟ್ ಆಫ್ ಸಾರೋ. ಸಾರೋ ಎಂಬುವಂಥದ್ದು ಬೇನೆಯ ಆತ್ಮ. ಎಷ್ಟು ಮಂದಿ ಗೊತ್ತು? ಕೆಲವೊಂದು ಕಂಡೀಷನಲ್ಲಿ ನಿಮಗೆ ಫುಲ್ಲು ದುಃಖ ಬರುವಾಗ ಮಾಡುತ್ತದೆ. ದೇವರ ಚಿತ್ತಾನುಸಾರವಾದ ದುಃಖ ಇದೆ, ಲೋಕಾನುಸಾರವಾದ ದುಃಖ ಇದೆ. ಕೇಳ್ತಾ ಇದ್ದೀರಾ? ಲೋಕಾನುಸಾರವಾದ ದುಃಖವು ಅದು ಮರಣವನ್ನುಂಟು ಮಾಡುತ್ತದೆ. ಹಲೋ, ಪಕ್ಕದವರಿಗೆ ಸ್ವಲ್ಪ ತಟ್ಟಿ ಹೇಳಿ, ಲೋಕಾನುಸಾರವಾದ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ದೇವರ ಚಿತ್ತಾನುಸಾರವಾದ ದುಃಖವು, ಹೇಳಿ, ದೇವರ ಚಿತ್ತಾನುಸಾರವಾದ ದುಃಖವು, ಕಮಾನ್ ಹೇಳಿ, ದೇವರ ಚಿತ್ತಾನುಸಾರವಾದ ದುಃಖವು ರಕ್ಷಣೆಗೆ ಕಾರಣವಾಗಿದೆ. ಬೈಬಲ್ ಹೇಳುತ್ತೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಯಾಕೆ ದೇವರ ಚಿತ್ತಾನುಸಾರದ ದುಃಖ ಯಾವುದು? ದೇವರ ಚಿತ್ತಾನುಸಾರದ ದುಃಖ ಅಂತದೆ ದ ಪ್ರೇಯರ್ ಆಫ್ ಇಂಟರ್ಸೆಷನ್. ನೀನು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ, ನಶಿಸಿ ಹೋಗುವಂಥ ಆತ್ಮಗೋಸ್ಕರ ಪ್ರಾರ್ಥನೆ ಮಾಡುತ್ತಿ, ನಿನ್ನ 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 ಇಮೋಷನ್ಗಳನ್ನು ಆ ವ್ಯಕ್ತಿಗೋಸ್ಕರ ಕೊಡುತ್ತಿ, ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ, ಆ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಬೇಕೆಂದು ಪ್ರಾರ್ಥನೆ ಮಾಡುತ್ತಿ. ಯಾವಾಗ ನೀನು ಪ್ರಾರ್ಥನೆ ಮಾಡುತ್ತಿ, ಸಮಾಧಾನ ಆತನು ಹೊಂದುತ್ತಾನೆ. ಆತನು ಕರ್ತನೊಟ್ಟಿಗೆ ಸಮಾಧಾನದ ವಾಕ್ಯವನ್ನು ಅಂಗೀಕಾರ ಮಾಡುತ್ತಾನೆ. ಹಲ್ಲೆಲೂಯ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಇದು ದೇವರ ಚಿತ್ತಾನುಸಾರವಾದ ದುಃಖ. ಬಟ್ ದೇರ್ ಇಸ್ ಎ ಸಾರೋ. ದುಃಖ ಇದೆ ಲೋಕಾನುಸಾರವಾದದ್ದು. ದೇರ್ ಇಸ್ ದ ಸ್ಪಿರಿಟ್. ಕುಟುಂಬದಲ್ಲಿ ಯಾರಾದರೂ ಸತ್ತ ಕೂಡಲೇ ಇಮಿಡಿಯೇಟ್ಲಿ ಆ ದುರಾತ್ಮ ಆಕ್ರಮಣ ಮಾಡಲಿಕ್ಕೆ ನೋಡ್ತಾನೆ. ಆಕ್ರಮಣ ಮಾಡಲಿಕ್ಕೆ ನೋಡ್ತಾನೆ. ಕೆಲವರು 1 ತಿಂಗಳು ಹೊರಗೆ ಬರುವುದಿಲ್ಲ, ಹೇಳುವುದಿಲ್ಲ. ಒಬ್ಬ ದೇವಸೇವಕ ತನ್ನ ತಾಯಿ ತೀರಿ ಹೋದಾಗ ತುಂಬ ಅಟ್ಯಾಚ್ಮೆಂಟಲ್ಲಿ ಆತನಿದ್ದ.
ತಾಯಿ ತೀರಿ ಹೋದಾಗ 1 ತಿಂಗಳು ಅವನು ಕೂಗ್ತಾ ಇದ್ದ. ಸಡನ್ಲಿ ದೇವರಾತ್ಮ ಹೇಳಿದ, ಮಗನೇ ಅಳ್ಬೇಡ. ಏನು ನಿನ್ನ ಇಮೋಷನ್ ಈಗ ಆ ಬೇನೆಯನ್ನು ಫೀಲ್ ಮಾಡ್ತಾ ಇದ್ದಿ, ದಿಟ್ ಈಸ್ ನಾಟ್ ಫ್ರಮ್ ಮೀ. ಇದರ ಹಿಂದೆ ಸ್ಪಿರಿಟ್ ಆಫ್ ಸಾರೋ ಇದೆ, ಬೇನೆಯ ಆತ್ಮ. ಬಟ್ ನಾನು ಕಲ್ವಾರಿ ಕ್ರೂಜೆಯಲ್ಲಿ ಸತ್ತಾಗ ಐ ಕ್ಯಾರಿಡ್ ಯುವರ್ ಸಾರೋ ಆನ್ ದ ಕ್ರಾಸ್. ನಮ್ಮ ಬೇನೆಗಳನ್ನು ಆತನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಹೋದನು. ನಾವು ಯು ಟೇಕ್ ಅಥಾರಿಟಿ ಆ್ಯಂಡ್ ಕಮಾಂಡ್ ದಟ್ ಸ್ಪಿರಿಟ್. ಈಗ ನೀನು ಅಧಿಕಾರದಲ್ಲಿ ಏಳು, ಆ ಬೇನೆಯ ಆತ್ಮವನ್ನು ಏನು ಮಾಡು, ಗದರಿಸು, ಅದು ಬಿಟ್ಟು ಹೋಗ್ತದೆ. ಇದನ್ನು ಇಮ್ಮಿಡಿಯೇಟ್ಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಯು ಸ್ಪಿರಿಟ್ ಆಫ್ ಸಾರೋ, ಯು ಹ್ಯಾವ್ ನೋ ಅಥಾರಿಟಿ ಓವರ್ ಮೈ ಲೈಫ್. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಲೀವ್ ಫ್ರಮ್ ಮೈ ಬಾಡಿ, ಲೀವ್ ಫ್ರಮ್ ಮೈ ಲೈಫ್. ಸಡನ್ಲಿ ಫ್ರೀ ಆದ. ನಿಮ್ಮ ಆತ್ಮ, ದೇವರ ಆತ್ಮ, ನಿಮ್ಮ ಆತ್ಮ ಏನಾಗಿದೆ? ಒಂದೇ ಆತ್ಮವಾಗಿದೆ. ಈಗ ಏನಾಗ್ತದೆ? ದ ಜಾಯ್ ನಿಮ್ಮ ಒಳಗಿಂದ ಹುಟ್ಟುವಾಗ ಸಾರೋ ಬಿಟ್ಟು ಹೋಗ್ತದೆ. ರಿಫ್ರೆಶ್ಮೆಂಟ್ ನಿಮ್ಮ ಒಳಗೆ ಹುಟ್ಟುವಾಗ ಸ್ಲಂಬರ್ ಬಿಟ್ಟು ಹೋಗುತ್ತದೆ. ಲವ್ ನಿಮ್ಮ ಒಳಗಿಂದ ಹುಟ್ಟುವಾಗ, ಪ್ರೀತಿ ನಿಮ್ಮ ಒಳಗಿಂದ ಹುಟ್ಟುವಾಗ ದ ಸ್ಪಿರಿಟ್ ಆಫ್ ಫಿಯರ್ ಬಿಟ್ಟು ಹೋಗ್ತದೆ. ನಿಮ್ಗೆ ಗೊತ್ತಾ ಹೂ ಇಸ್ ಫಿಯರ್? ಭಯ ಯಾರು? ಫಿಯರ್ ಹಿಮ್ಸೆಲ್ಫ್ ಇಸ್ ದ ಡೆವಿಲ್. ಎಲ್ಲಿ ಆತನ ಪ್ರಸನ್ನತೆ ಇದೆ ಅಲ್ಲಿ ಭಯ ಇರ್ತದೆ. ಕೆಲವರು ಹೇಳ್ತಾರೆ, ಸಂಜೆ ಪಾಸ್ಟ್ರೆ ಒಂದು ನಮೂನಿ ಭಯ 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 ಆಗ್ತದೆ ಎಂದು ನೋಡಿ, ಕತ್ತಲೆ ಆಗುವಾಗ. ದೇವರು ಯಾರಾಗಿದ್ದಾನೆ? ಪ್ರೀತಿ ಸ್ವರೂಪಿ. ಅದಕ್ಕೆ ಬೈಬಲ್ ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ all fear. Come on, all fear. ಓದಿ ಆ ವಚನವನ್ನು ಓದಿ. 4ನೇಯ 17ನೇ ವಚನ ಓದಿ ಯೋಹಾನ ಪತ್ರಿಕೆಯಲ್ಲಿ. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. 18. See, there is no fear in love, but perfect love casts out fear, because fear involves torment. ಕೆಲವರು ಟಾರ್ಮೆಂಟ್ ಆಗ್ತಾ ಇದ್ದಾರೆ. ಟಾರ್ಮೆಂಟ್. ನಾನು ಬಾರ್ನಿಗೇನಾಗುವ ಮುಂಚೆ ಒಂದಿನ ನನಗೆ ಜ್ವರ ಬಂತು. ಏನಂತ ಗೊತ್ತಿಲ್ಲ, ಭಯ ಆಗ್ತಾ ಉಂಟು. ಏನೋ ಎಲ್ಲ ಬಿದ್ದ ಹಾಗೆ, ಬಿಲ್ಡಿಂಗ್ ಬಿದ್ದ ಹಾಗೆ, ಏನು ಐ ಕಾಂಟ್ ಎಕ್ಸ್ಪ್ರೆಸ್. ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಕೊಟ್ಟಾಗಿ ಮಲಗ್ತಾ ಇದ್ದೇನೆ, ಏನಾಗ್ತದೆ ಗೊತ್ತಿಲ್ಲ, ಯಾರ ಹತ್ರ ಹೇಳುವ ಹಾಗೆ ಇಲ್ಲ. ನಿಮ್ಗೆ ಆಗಿದೆ ಗೊತ್ತಿಲ್ಲ ಆ ರೀತಿ ಭಯ, ಬಟ್ ನನಗೆ ಆಗಿದೆ. ಬಾರ್ನ್ ಅಗೇನ್ ಆಗುವ ಮುಂಚೆ. ಅದರ ನಂತರ ನಾನು ಬಾರ್ನ್ ಅಗೇನ್ ಆಗಿ ಸುಮಾರು ವರ್ಷಗಳ ನಂತರ ಒಂದು ದಿನ ಅದೇ ರೀತಿ ಫಿಯರ್ ಮೂವ್ ಆಯಿತು. ನನ್ನ ಒಳಗಿಂದ ಗೊತ್ತುಂಟು, ಐ ಹ್ಯಾವ್ ಅಥಾರಿಟಿ. ನನ್ನ ಒಳಗೇನಿದೆ? ಅಧಿಕಾರ ಇದೆ. ಬಟ್ ನಾನು ಸುಮ್ಮನೆ 1 ನಿಮಿಷಕ್ಕೆ ಎಲ್ಲಿ ಬಿಟ್ಟೆ, ನೋಡೋ ಏನಾಗ್ತಂತ. ಆಗ ನಾನು ತುಂಬ ಆಲೋಚನೆ ಮಾಡಿದ್ದೆ, ಜನರಿಗೆ ಪ್ರಕಟಣೆ ಇಲ್ಲದೆ ಪರ್ಸನಲ್ ಎಷ್ಟು ಸಫರ್ ಆಗ್ತಾ ಇದ್ದಾರೆ. ಒಂದು ನಿಮಿಷ ಅಲ್ಲೇ ನಾನು ಥಿಂಕ್ ಮಾಡಿದೆ, ನನ್ನ ಬಗ್ಗೆ ಥಿಂಕ್ ಮಾಡಲಿಲ್ಲ. ಥ್ಯಾಂಕ್ ಗಾಡ್, ನಿನಗೆ ಪ್ರಕಟಣೆ ಕೊಟ್ಟಿದ್ದಿ, ಅಥಾರಿಟಿ ಬಗ್ಗೆ ಪ್ರೀಚ್ ಮಾಡಿದ್ದಿ, ಟ್ರುತ್ತನ್ನು ರಿವೀಲ್ ಮಾಡಿದ್ದಿ. ಬಟ್ ಎಷ್ಟೋ ಬಿಲೀವರ್ಗಳು ತಮಗೆ ಕೊಟ್ಟ ಅಧಿಕಾರವನ್ನು ಉಪಯೋಗಿಸದೆ ಬೇಕಂತ ಸಫರ್ ಆಗ್ತಾ ಇದ್ದಾರೆ. ಅನ್ಬಿಲೀವರ್ ಹೇಗೂ ಆಗ್ತಾರೆ. ಈವನ್ ಚರ್ಚಿಗೆ ಬರೋ ಬಿಲೀವರ್ ಎಷ್ಟು ಸಫರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ನಾನು ಇನ್ ದ ನೇಮ್ ಆಫ್ ಜೀಸಸ್, ಯು ಸ್ಪಿರಿಟ್ ಆಫ್ ಫಿಯರ್, ಲೀವ್ ಇನ್ ಜೀಸಸ್ ನೇಮ್, ರಿಫ್ರೆಶ್. ಪ್ರೇಸ್ ಗಾಡ್. ಹೇಳಿ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ನೀವು ಯಾರಿಲ್ಲಿ ಬಂದಿದ್ದೀರಿ, ನೀವು ಭಯದಲ್ಲಿದ್ದೀರಿ, ಕಮನ್ ರೈಸ್, ಅದು ಬಿಟ್ಟು ಹೋಗ್ತಾ ಇದೆ.
ಬಿಟ್ಟು ಹೋಗ್ತಾ ಇದೆ. ಇಲ್ಲಿ ಕೆಲವರು ಇದ್ದೀರಿ, ನೀವು ಸಡನ್ಲಿ ಒಂದು ರೀತಿಯ ಭಯದಲ್ಲಿದ್ದೀರಿ. ದೇವರ ಆತ್ಮನು ನಿಮ್ಮಲ್ಲಿ ಸಮಥಿಂಗ್ ವರ್ಗಾವಣೆ ಮಾಡ್ತಾ ಇದ್ದಾನೆ. ದೇವರ ಆತ್ಮನ ಶಕ್ತಿ ನಿಮ್ಮಲ್ಲಿ ವರ್ಗಾವಣೆ ಆಗ್ತಾ ಇದೆ. ಆಲ್ರೆಡಿ ಒಳಗೆ ನಿಮ್ಮ ಪವಿತ್ರ ಆತ್ಮನಿದ್ದಾನೆ. ಕಮಾನ್, ರೈಸ್ ಇನ್ ಯೋರ್ ಸ್ಪಿರಿಟ್. ಯಾವ ವಿಷಯದಲ್ಲಿ ನಿಮಗೆ ಭಯ ಆಗ್ತಾ ಇದೆ ಅದರ ಮೇಲೆ ಅಧಿಕಾರ ತೆಗೆದುಕೊಳ್ರಿ. ಹೇಳ್ರಿ, ದೇವರು ಕೊಟ್ಟ ಆತ್ಮ. ಕಮಾನ್, ಒಳಗಿಂದ ಹೇಳ್ರಿ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲವೇ ಅಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಭಯಗಳೇ ಯೇಸುವಿನ ನಾಮದಲ್ಲಿ ಗದರಿಸ್ತಾ ಇದ್ದೇನೆ, ನನ್ನನ್ನು ಬಿಟ್ಟು ಹೋಗಲಿ. ಹೇಳಿ, ನನಗೆ ಬಿಡುಗಡೆ ಆಯಿತು. ನಿಮ್ಮ ಒಳಗೆ ನಿಮ್ಮ ಆತ್ಮ ಓಪನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಒಳಗೆ ಜಾಯ್ಫುಲ್ ನಾಯ್ಸ್ ಬರ್ತದೆ, ಉತ್ಸವ ಧ್ವನಿ ಬರುತ್ತದೆ. ನೀವು ಕೂರಿ ಇರುವುದಿಲ್ಲ, ಕೇವಲ ನಿಮ್ಮ ಆತ್ಮವನ್ನು ಪೊಸಿಷನ್ ಅಲ್ಲಿ ಹಾಕಿರಿ ಅಷ್ಟೇ. ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥಿಸಿರಿ. ಎಲ್ಲದರಲ್ಲಿ ದೇವರಿಗೆ ಏನು ಮಾಡ್ರಿ, ಗುಣಗುಟ್ರಿ ಅಂತ ಹೇಳಿಲ್ಲ, ಕೃತಜ್ಞತೆಯನ್ನು ಸಲ್ಲಿಸಿರಿ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುನಲ್ಲಿ ತೋರಿ ಬಂದಂತ ದೇವರ ಚಿತ್ತ, ಬೇರೆ ಯಾವುದು ಚಿತ್ತ ಅಲ್ಲ. ದಟ್ ಮೀನ್ಸ್ ದೇವರು ನಿಮಗೆ ಇಟ್ಟಂತ ಸ್ಪಿರಿಚುವಲ್ ಲೊಕೇಶನ್ ಅಲ್ಲಿ ನೀವು ಮೂವ್ ಆಗ್ತೀರಿ. ದೇರ್ ಇಸ್ ಎ ಸ್ಪಿರಿಚುವಲ್ ಲೊಕೇಶನ್. ಕೆಲವರು ಸ್ಪಿರಿಚುವಲಿ ರಾಂಗ್ ಲೊಕೇಶನ್ ಅಲ್ಲಿ ಇದ್ದಾರೆ. ಅದರರ್ಥ ನಿಮ್ಮ ರಾಂಗ್ ಜಾಬ್, ರಾಂಗ್ ಬಿಸ್ನೆಸ್ ಅದು ಅಲ್ಲ, ಅದು ಕರೆಕ್ಟ್ ಇದೆ. ಬಟ್ ಸ್ಪಿರಿಚುವಲ್ ರಾಲ್ಮ್ ಅಲ್ಲಿ ದೇರ್ ಇಸ್ ಎ ಲೊಕೇಶನ್ ಫಾರ್ ಯು. ಆ ಲೊಕೇಶನ್ ಅಲ್ಲಿ ನೀವು ಇಲ್ಲದಿದ್ದರೆ ನಿಮ್ಮಲ್ಲಿ ಕೆಲವೊಮ್ಮೆ ಜಾಯ್ ಇರುವುದಿಲ್ಲ. ನೀವೇನು ಮಾಡ್ತೀರಿ, ತೃಪ್ತಿ ಇರುವುದಿಲ್ಲ, ನೋ ಸ್ಯಾಟಿಸ್ಫ್ಯಾಕ್ಷನ್, ನೋ ಸ್ಯಾಟಿಸ್ಫ್ಯಾಕ್ಷನ್. ವಾಟ್ ಎವರ್ ಯು ಡೂ, ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೋಸ್ಕರ ದೇವರು ನಿಮಗೊಂದು ಸ್ಪಿರಿಚುವಲ್ ಲೊಕೇಶನ್ ಅನ್ನು ಅಪಾಯಿಂಟ್ ಮಾಡಿದ್ದಾನೆ. ಯು ಮಸ್ಟ್ ಆಸ್ಕ್, then the Holy Spirit will lead you to the location. ನಿಮ್ಮನ್ನು ಆತನು ಗೈಡ್ ಮಾಡುತ್ತಾನೆ. ಆವಾಗ ನೀವು ಯಾವಾಗಲೂ ಸಂತೋಷ ಪಡುತ್ತೀರಿ. ಯು ವಿಲ್ ಬಿ ಇನ್ ಜಾಯ್. ಹೇಳಿ, ದೇವರಿಂದ ಹುಟ್ಟಿರುವಂಥದ್ದು. ಹೇಳಿ, ದೇವರಿಂದ ಹುಟ್ಟಿರುವಂಥದ್ದು. ಹೇಳ್ರಿ, ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ಹೇಳ್ರಿ, ನಂಬಿಕೆ. ಹಲ್ಲೆಲೂಯಾ. ಆಗ ನೀವು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ವ್ಯಕ್ತಿಗೆ ನೀವು ಮೀಟ್ ಆಗುತ್ತೀರಿ. ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ಸ್ಪಿರಿಚುವಲಿ ನಿಮಗೆ ಆರ್ಡೈನ್ ಮಾಡಿದ ಜನರು ಕನೆಕ್ಟ್ ಆಗುತ್ತಾರೆ. ಇವತ್ತು ಸ್ಪಿರಿಚುವಲ್ ಲೊಕೇಶನ್ ಅಲ್ಲಿ ತಪ್ಪಾದ ಕನೆಕ್ಷನ್ ಅಲ್ಲಿ, ರೈಟ್ ಟೈಮ್ ಅಲ್ಲಿ ರೈಟ್ ರಾಂಗ್ ಲೊಕೇಶನ್. ಟೈಮ್ ಇಸ್ ಕರೆಕ್ಟ್, ರಾಂಗ್ ಲೊಕೇಶನ್, ರಾಂಗ್ ಪೀಪಲ್, ತಪ್ಪಾದ ಜನರು. ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಮಹಿಮೆಗೂ ಕಮಾನ್ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವ ಆರಾಧನೆಗೆ ನಿಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನಿಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ ಪರಿಶುದ್ಧನೇ
ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ. ಕಮಾನ್. Oh, glory. Come on, joyfully sing it. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಕಮಾನ್. ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ. ಕಮಾನ್, ಜಾಯ್ಫುಲಿ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹಲ್ಲೆಲೂಯಾ. ಯಾವಾಗ ನೀವು ಆತ್ಮದಲ್ಲಿ ಹಾಡುತ್ತೀರಿ, ಯು ವಿಲ್ ಫೀಲ್ ಸಮಥಿಂಗ್. ನೀವು ಒಳಗಿಂದ ಏನೋ ಫೀಲ್ ಮಾಡುತ್ತೀರಿ, ಜಾಯ್ ಫೀಲ್ ಮಾಡುತ್ತೀರಿ. ಪವಿತ್ರಾತ್ಮ ನಿಮ್ಮ ಒಳಗಿಂದ ಓವರ್ಫ್ಲೋ ಆಗುತ್ತಾನೆ. ನಿಮ್ಮ ಒಳಗಿನ ಆತ್ಮ ಮಲಗಿದವನು ಏಳುತ್ತಾನೆ. ಹಲ್ಲೆಲೂಯಾ. ಮಲಗಿದ ಸ್ಪಿರಿಟ್ ಏಳುತ್ತಾನೆ. ನೀವು ಎವ್ರಿ ಟೈಮ್ ಸ್ಪಿರಿಚುವಲಿ ಆರಾಧನೆ ಮಾಡುವಾಗ ನೀವು ಎಂಜಾಯ್ ಮಾಡುತ್ತೀರಿ. ಒಮ್ಮೆ ನಿಮ್ಮ ಆತ್ಮ ಎದ್ದ ಅಂತ ಹೇಳಿದ್ರೆ ಪ್ರತಿಯೊಂದು ಮಾತುಗಳು ನಿಮ್ಮ ಆತ್ಮಕ್ಕೆ ಪ್ರವೇಶಗೊಳ್ಳುತ್ತದೆ. ಆತ್ಮಕ್ಕೆ ಪ್ರವೇಶಗೊಳ್ಳುವುದಂದ್ರೆ ನಿಮ್ಮ ನಂಬಿಕೆ ದೃಢವಾಗುತ್ತದೆ. ನಿಮ್ಮ ನಂಬಿಕೆ ದೃಢವಾಗುತ್ತದೆ ಅಂತ ಹೇಳಿದ್ರೆ ಎಲ್ಲ ಔಟ್ವರ್ಡ್ ಫೋರ್ಸ್ ಅನ್ನು ನೀವು ಎದುರಿಸ್ತೀರಿ. ಎಲ್ಲವನ್ನು ರೆಕಗ್ನೈಸ್ ಮಾಡುತ್ತೀರಿ, ಎದುರಿಸ್ತೀರಿ. ಸ್ಪಿರಿಟ್ ಆಫ್ ಸಾರೋ, ಸ್ಪಿರಿಟ್ ಆಫ್ ಸ್ಲಂಬರ್, ಸ್ಪಿರಿಟ್ ಆಫ್ ಸಿಕ್ನೆಸ್, ಬಿಟರ್ನೆಸ್, ಇದೆಲ್ಲವನ್ನು ನೀವು ಎದುರಿಸ್ತೀರಿ. ಇಲ್ಲಿ ಕೇಳ್ರಿ, ಸಿಕ್ನೆಸ್ ಇಸ್ ಎ ಸ್ಪಿರಿಟ್, ರೈಟ್? ಪ್ರತಿಯೊಂದು ರೋಗ ಎಂಬುವಂಥದ್ದು ಅದರ ಹಿಂದೆ ದುರಾತ್ಮ. ಜ್ವರ ಹೇಳ್ತೀರಲ್ಲ, ಅದು ಒಂದು ದುರಾತ್ಮ. ಯೇಸು ಸೀಮೋನನ ಮನೆಗೆ ಹೋದ, ರೈಟ್? ಸೀಮೋನನ ಅತ್ತೆ ಬಹಳವಾಗಿ ಜ್ವರದಲ್ಲಿ ಮಲಗಿದ್ದಳು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಲ್ಲ, ಗದರಿಸ್ತಾ ಅಂತ ಹೇಳಿದೆ, ಬಿಡೋ. ಒಳಗಿಂದ ನಿಮಗೆ ರೆಕಗ್ನೈಸ್ ಇಲ್ಲದೆ ಕಾರಣ, ನೀವು ನ್ಯಾಚುರಲ್ ವ್ಯಕ್ತಿ ಆದ ಕಾರಣ ನ್ಯಾಚುರಲ್ ಸೊಲ್ಯೂಷನ್ ಅನ್ನು ಹುಡುಕುತ್ತೀರಿ. ಅದು ಆ ವೈರಸ್, ಈ ವೈರಸ್, ಚಿಕ್ಕ ವೈರಸ್, ದೊಡ್ಡ ವೈರಸ್, ಅದು ವೈರಸ್, ಇದು ವೈರಸ್ ಅಂತ. ಈ ವೈರಸ್ಗಳನ್ನು ಅಟ್ಯಾಕ್ ಮಾಡುವಂಥದ್ದು ದುರಾತ್ಮಗಳು. ಆದಾಮನಿಗೆ ಏದೇನ್ ತೋಟದಲ್ಲಿ ಏನು ಕೊಟ್ಟದ್ದು? Let us make man in our own image, in our own likeness. Let them have dominion. ಅವರು ದೊರೆತನ ಮಾಡಲಿ. ಯಾವುದರ ಮೇಲೆ? ಆಕಾಶದಲ್ಲಿರುವ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿರುವ, ಸಮುದ್ರದಲ್ಲಿರುವ ಎಲ್ಲ ಜಲಚರ ಮೀನುಗಳ ಮೇಲೆ, ಭೂಮಿಯ ಮೇಲಿರುವ ಎಲ್ಲ ಕ್ರಿಮಿ ಕೀಟ, ಎವ್ರಿ ಲಿವಿಂಗ್ ಥಿಂಗ್ ಅಪಾನ್ ದಿಸ್ ಅರ್ತ್. ವೈರಸ್ಸಿಗೆ, ಕಣ್ಣಿಗೆ ಕಾಣದ ವೈರಸ್ಸಿಗೆ ಜೀವ ಇದೆ, ರೈಟ್? ಜೀವ ಇದೆ ಅದಕ್ಕೆ. ದೇ ಲಿವಿಂಗ್ ಥಿಂಗ್. ಯಾವ ವೈರಸ್ ಆದಾಮನಿಗೆ ಅಟ್ಯಾಕ್ ಮಾಡಲಿಲ್ಲ. ಯಾವಾಗ ಪಾಪ ಮಾಡಿದ ಅದೇ ವೈರಸ್ಗಳು ಎನಿಮಿಯಾಗಿ ಮಾರ್ಪಡಲ್ಪಟ್ಟವು. ಯಾವಾಗ ಆತನು ಪಾಪ ಮಾಡಿದ ಸ್ಪಿರಿಚುವಲ್ ಅಥಾರಿಟಿಯನ್ನು ಆತನು ಕಳಕೊಂಡ. ಇದ್ದೀರಾ ಇಲ್ಲಿ? ಹಲೋ, ನೀವೆಲ್ಲ ಸ್ಟಡಿ ಮಾಡುವಾಗ
ಎಲ್ಲ ನ್ಯಾಚುರಲ್ ನೋಡ್ತೀರಿ, ಸ್ಪಿರಿಚುವಲ್ ನೋಡುವುದಿಲ್ಲ. ಕೆಲವೊಮ್ಮೆ ನ್ಯಾಚುರಲ್ ಡ್ರಗ್ಸ್ಗಳನ್ನು ಕೊಟ್ಟಾಗ, ಮೆಡಿಸಿನ್ ಕೊಟ್ಟಾಗ ಕೆಲವೊಂದು ಸೊಲ್ಯೂಷನ್ ಆಗ್ತದೆ. ಬಟ್ ಒಂದು ನೆನಪಿಟ್ಟಿಗಳು, ಒಂದು ಡ್ಯಾಮೇಜ್ ಆಗುವಾಗ ಇನ್ನೊಂದು ಡ್ಯಾಮೇಜ್ ಆಗ್ತದೆ. ಒಂದು ಕ್ಯೂರ್ ಆಗುವಾಗ ಒಂದು ಸೈಡ್ ಇಫೆಕ್ಟ್ ಇದೆ ಅಲ್ಲ ಡಾಕ್ಟರ್? ಎಸ್, ಇಲ್ಲ ಡಾಕ್ಟರ್ ಇದ್ದಾರೆ, ಅವರು ಡಾಕ್ಟರ್ಗಳ ಡಾಕ್ಟರ್. ಫೇಕ್ ಡಾಕ್ಟರ್ಗಳನ್ನೆಲ್ಲ ಅರೆಸ್ಟ್ ಹಾಸ್ಪಿಟಲ್ಗೆ ಬಂದ್ ಮಾಡಿದ್ದಾರೆ. ಎಸ್ ಡಾಕ್ಟರ್, ಅವ್ರ ರಿಪೋರ್ಟ್ ನನಗೆ ಕಳಿಸ್ತಾ ಇರ್ತಾರೆ, ಇಲ್ಲಿ ಒಂದು ಮುಚ್ಚಲ್ಪಟ್ಟಿತ್ತು, ಇಲ್ಲೊಂದು ಮುಚ್ಚಲ್ಪಟ್ಟಿತ್ತು ಅಂತ. ಅವ್ರು ರೈಡ್ ಹಾಕಿ, ಹಲೋ ಹೇಳ್ರಿ, ನಾವು ಇದ್ದ ಹಾಗೆ ಇರುವುದಿಲ್ಲ ಹೇಳಿ. ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ. ನಿಮ್ಮ ಒಳಗೆ ಝೋಯೆ ಲೈಫ್ ಇದೆ. ಡಿಸೀಸ್ ಕಿಲ್ಲಿಂಗ್ ಲೈಫ್ ನಿಮ್ಮ ಒಳಗಿದೆ. ವೈರಸ್ಗಳನ್ನು ಡಿಸ್ಟ್ರಾಯ್ ಮಾಡುವಂಥ ಲೈಫ್ ನಿಮ್ಮ ಒಳಗೆ ಇದೆ. ಅದಕ್ಕೋಸ್ಕರ ಯೇಸು ಹೇಳಿದ, ನಂಬುವವರಿಂದ ಈ ಸೂಚಕಗಳು ಉಂಟಾಗುವು. ನೀವು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರ ವೈರಸ್ ನಿಮಗೆ ಅಟ್ಯಾಕ್ ಆಗ್ತಂತ ಹೇಳಿಲ್ಲ, ನೀವು ಕೈ ಇಟ್ಟರೆ ಸಾಕು, ಡೈ. ಇಲ್ಲದ್ರೆ ಯೇಸು ಹೇಳಿದ ಯಾರಿಗೂ ಮುಟ್ಟಬೇಡ ಅಂತ ಹೇಳಿದವು. ಮುಟ್ಟಬೇಡ ಅಂತ ಹೇಳಿದ್ದು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ, ನ್ಯೂ ಟೆಸ್ಟಮೆಂಟ್ ಮುಟ್ಟಬೇಡ ಅಂತ ಹೇಳಲಿಲ್ಲ. ಸ್ತ್ರೀಯನ್ನು ಮುಟ್ಟಬೇಡ, ರಕ್ತಸ್ರಾವದ ಸ್ತ್ರೀಯನ್ನು ಮುಟ್ಟಬೇಡ, ಕುಷ್ಠರೋಗಿಯನ್ನು ಮುಟ್ಟಬೇಡ, ಇಂಥವ್ರನ್ನು ಮುಟ್ಟಬೇಡ, ಅಂಥವ್ರನ್ನು ಮುಟ್ಟಬೇಡ. ಯಾಕೆ ಮುಟ್ಟಬೇಡ? ದಿಸ್ ಎ ಕಂಟೇಜಿಯಸ್ ಅಂತ ಹೇಳಿದ್ರೆ ಅವರ ಅಶುದ್ಧತೆ ಇವರಿಗೆ ಬರ್ತಾ ಇತ್ತು. ರೈಟ್? ಅದಕ್ಕೆ ದೇವರು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಸಪರೇಟ್ ಮಾಡಿದ. ಮೊನ್ನೆ ಕೊರೋನಾದಲ್ಲಿ ಎಲ್ಲರಿಗೂ ಗೊತ್ತಾಯಿತು, ಎಲ್ಲ ಕ್ವಾರಂಟೈನ್ ಎಲ್ಲ ಅವರಿಗಿತ್ತು, ಸಪ್ರೇಟಾಗಿ ಕೂತ್ಕೊಳ್ಬೇಕಿತ್ತು. ಒಂದು ರಕ್ತಸ್ರಾವದ ಸ್ತ್ರೀ ಎಲ್ಲಿ ಕೇಳ್ರಿ, ಅವರನ್ನು ಮುಟ್ಲಿಕ್ಕಿಲ್ಲ ಅಕಾರ್ಡಿಂಗ್ ಟು ದ ಲಾ. ಆಕೆ ಹೋಗಿ ಯಾರನ್ನು ಮುಟ್ಲಿಕ್ಕಿಲ್ಲ, ಆಕೆ ಹೋಗಿ ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಳ್ಲಿಕ್ಕಿಲ್ಲ. ಕೂತ್ಕೊಂಡ ಪ್ಲೇಸ್ ಅದು ಅಶುದ್ಧ. ಒಂದು ವೇಳೆ ಆ ಪ್ಲೇಸಲ್ಲಿ ಯಾರಾದರೂ ಕೂತ್ಕೊಂಡ್ರೆ ಅವನು ಅಶುದ್ಧ. ಆ ಅಶುದ್ಧನನ್ನು ಇನ್ನೊಬ್ಬ ಮುಟ್ಟಿದ್ರೆ ಅವನು ಅಶುದ್ಧ. ಆ ಅಶುದ್ಧನನ್ನು ಮತ್ತೊಬ್ಬ ಮುಟ್ಟಿದ್ರೆ ಮತ್ತೊಬ್ಬ ಅಶುದ್ಧ. ಓಲ್ಡ್ ಟೆಸ್ಟಮೆಂಟ್. ಕಾಲು ರಕ್ತಸ್ರಾವದ ಸ್ತ್ರೀ ಅಲ್ಲ, ರಕ್ತಸ್ರಾವದ ಸ್ತ್ರೀಯನ್ನು ಹೀಗೆ ಜಸ್ಟ್ ಒಂದು ಮುಟ್ಟಿದಂತ ಕೂಡಲೇ ಅವನ ಅಶುದ್ಧ. ಇವನನ್ನು ಯಾರು ಮುಟ್ಟಬಾರದು, ಇವನನ್ನು ಮುಟ್ಟಿದವನು ಅಶುದ್ಧ. ಓಲ್ಡ್ ಟೆಸ್ಟಮೆಂಟ್. ಬಟ್ 12 ವರ್ಷದಿಂದ ರಕ್ತ ಕುಸುಮ ರೋಗದಲ್ಲಿ ಸಫರ್ ಆಗ್ತಿದ್ದ ಒಂದು ಹೆಂಗಸು ಹೇಗಿರ್ಬೋದು? ಈಗಾದರೆ ಮೆಡಿಕಲ್ ಸೈನ್ಸ್ ಇದೆ, ಬ್ಲಡ್ ಕೊಡ್ತಾರೆ. ಆಗ ಬ್ಲಡ್ ಕೊಡುವ ಸಿಸ್ಟಮ್ ಇರಲಿಲ್ಲ. ನಿರಂತರ 12 ವರ್ಷಗಳಿಂದ ರಕ್ತ ಆಕೆಯ ದೇಹದಿಂದ ಹೋಗ್ತಾ ಉಂಟು ಕಂಟಿನ್ಯೂಲಿ. ತಿಂಗಳಿಗೆ 3-4 ದಿನ ಅಲ್ಲ, ಕಂಟಿನ್ಯೂಲಿ 12 ತಿಂಗಳು. ಹಾಗೆ ವರ್ಷದ 12 ತಿಂಗಳು, 12 ವರ್ಷ ರಕ್ತ ಹೋಗ್ತಾ ಇದೆ. ಮೈಯೆಲ್ಲ ವೀಕ್ ಆಗಿದೆ, ಹಣವೆಲ್ಲ ಕಳಕೊಂಡಿದ್ದಾಳೆ. ನೋ ಮನಿ, ಹಣ ಇಲ್ಲ. ವೈದ್ಯರಿಂದ ಕಷ್ಟಪಟ್ಟಲಂತೆ. ಅನೇಕ ವೈದ್ಯರುಗಳಿಂದ, ಬೈಬಲ್ ಹೇಳ್ತದೆ, ಅನೇಕ ವೈದ್ಯರುಗಳಿಂದಾಗಿ ಸಫರ್ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ಸ್ತ್ರೀಯರಿಗೆ ಎಂತ ಸಫರಿಂಗ್ ಅಂತ ವೈದ್ಯರಿಂದ, ಬಟ್ ಈಕೆ ಸಫರ್ ಆಗಿದ್ದಾರೆ. ಬೈಬಲ್ ಹೇಳ್ತದೆ ವೈದ್ಯರಿಂದ ಸಫರ್ ಆಗಿದ್ದಾಳೆ. ಓದಿದ್ದೀರಾ? ಎಲ್ಲಿದೆ? ತೆಗೀರಿ, ಓದಿರಿ. ಐದನೇ ಅಧ್ಯಾಯ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ, ಹಲೋ ಓದ್ತಾ ಇದೆ, ನಿಮ್ಮ ಬೈಬಲಲ್ಲಿ ಇದೆಯಾ? ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ, ಒಂದು ರಕ್ತ ಕುಸುಮ ರೋಗ, ಎರಡನೇದು ವೈದ್ಯರಿಂದ ಕಷ್ಟ. 1-2 ವೈದ್ಯರಿಂದ, ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದಿದೆ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ನೆಕ್ಸ್ಟ್ ಓದಿ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದ್ರೆ ಸಾಕು ನೆಟ್ಟಗಾಗುವೆನೆಂದು ಆಲೋಚಿಸಿ ಜಸ್ಟ್ ಒಳಗಿಂದ ಥಿಂಕ್ ಮಾಡಿದಳು. ಆಕೆ ಥಿಂಕಿಂಗ್ ಏನಾಯ್ತು ಅಂತ ಹೇಳಿದ್ರೆ,
ಈ ವ್ಯಕ್ತಿ ಡಿಫರೆಂಟ್. ನನ್ನನ್ನು ಯಾರಾದರೂ ಮುಟ್ಟಿದರೆ ಅವನು ಅಶುದ್ಧ, ನಾನು ಯಾರನ್ನು ಮುಟ್ಟಿದರೆ ಅಶುದ್ಧ. ಬಟ್ ಈ ವ್ಯಕ್ತಿಯ ಬಟ್ಟೆಯನ್ನು ನಾನು ಮುಟ್ಟಿದರೆ ನಾನು ಶುದ್ಧನಾಗುತ್ತೇನೆ. ರೈಟ್? ಡಿಫ್ರೆಂಟ್ ಆಲೋಚನೆ. ಹೇಳ್ರಿ, ನಾವು ಡಿಫ್ರೆಂಟ್ ಆಲೋಚನೆ ಮಾಡುವವರು. ಹೇಳ್ರಿ, ನಾವು ಹೊರಗಿಂದ ಒಳಗೆ ಬರುವ ಆಲೋಚನೆ ಅಲ್ಲ. ಹೇಳ್ರಿ, ನಮ್ಮ ಒಳಗಿದ್ದದನ್ನು ನಂಬುವವರ ಹೊಟ್ಟೆ ಒಳಗಿಂದ ಹೊರಗೆ ಹೋಗುವಂತ ಆಲೋಚನೆ, ಆರೋಗ್ಯ, ಜಾಯ್, ಪೀಸ್, ಫೇವರ್ ನಿಮ್ಮ ಒಳಗಿಂದ ಯಾರು? ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆತನ ಉಡುಪನ್ನು ಮುಟ್ಟುವುದು ಅಷ್ಟೊಂದು ಈಸಿ ಅಲ್ಲ. ಯಾಕೆ? ಡಿಫ್ರೆಂಟ್ ಆಲೋಚನೆ. ಹೇಳ್ರಿ, ಡಿಫ್ರೆಂಟ್ ಆಲೋಚನೆ. ಒಂದು ವೇಳೆ ಪಬ್ಲಿಕ್ ಆದರೆ ಆಕೆಯನ್ನು ಕಲ್ಲಿನಿಂದ ಹೊಡೆದು ಕೊಲ್ಲಬೇಕೆಂಬ ಧರ್ಮಶಾಸ್ತ್ರ ಉಂಟು. ಅದರ ಮಧ್ಯದಲ್ಲಿ ಕೂಡ ಆಕೆ ಒಂದು ಧೈರ್ಯವನ್ನು ತೆಗೆದುಕೊಳ್ಳುತ್ತಾಳೆ. ಸ್ಟೆಪ್ ಆಫ್ ಫೇತ್. ಅದನ್ನು ಆಕೆಗೆ ಮೆಚ್ಚಬೇಕು. ಆಕೆಗೆ ಈಸಿ ಹೋಗಿ ಯೇಸುವನ್ನು ಮುಟ್ಟಲಿಲ್ಲ. ಯೇಸು ಬಂದ ಯೆರೂಸಲೇಮ್ ಬೀದಿಯಲ್ಲಿ ಈಗ ಇದ್ರೆ ನಾನು ಸಹ ಹೋಗಿ ಮುಟ್ತೀನಿ. ನೋ, ಅಲ್ಲಿಯ ಸಿಚುವೇಶನ್, ಅಲ್ಲಿಯ ಲಾ, ಅಲ್ಲಿಯ ಕಂಡೀಷನ್ ಟೋಟಲಿ ಚೇಂಜ್. ಈಸಿ ಆಗಿರಲಿಲ್ಲ. ನಿಮಗೆ ಅಲ್ಲಿ ಓದುವಾಗ ಈಸಿ ಅಂತ ಕಾಣ್ತದೆ. ಬಟ್ ಈ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಮಾತಾಡೋರು ಜಾಸ್ತಿ. ಯಾವ ಯೇಸು ಯೆರೂಸಲೇಮಿನಲ್ಲಿ ಚಲಿಸ್ತಾ ಇದ್ದಾನೋ, ಪಾಸಿಟಿವ್ ಎಷ್ಟು ಮಾತಾಡ್ತಾ ಇದ್ರು ಅಷ್ಟೇ ನೆಗೆಟಿವ್ ಮಾತಾಡ್ತಾ ಇದ್ದರು. ಈ ಬಡಗಿಯ ಮಗ ಕೆಲಸ ಬಿಟ್ಟು ಊರೆಲ್ಲ ತಿರುಗುತ್ತಾ ಇದ್ದಾನೆ. ಈ ಬಡಗಿಯ ಮಗ ಧರ್ಮಶಾಸ್ತ್ರ, ನಮ್ಮ ಬೈಬಲ್ನ ವಿರುದ್ಧವಾಗಿ ಏನೇನೋ ಬೋಧನೆ ಮಾಡ್ತಾ ಇದ್ದಾನೆ. ಸುಳ್ಳು ಸುಳ್ಳು ಅಪಪ್ರಚಾರಗಳ ಮಧ್ಯದಲ್ಲಿ ಕೂಡ ಆಕೆ ಹೋಗಿ ಒಂದು ಸ್ಟೆಪ್ ತಗೊಳ್ತಾಳೆ. ಒಂದು, ಈ ವ್ಯಕ್ತಿಯ ಬಗ್ಗೆ ನೆಗೆಟಿವ್. ನೆಕ್ಸ್ಟ್, ಆಕೆಯ ಪೊಸಿಷನ್, ಕಂಡೀಷನ್, ಸಿಚುವೇಶನ್, ಸಮಾಜ, ಅವರ ಧರ್ಮಶಾಸ್ತ್ರ, ಅವರ ಕಮ್ಯುನಿಟಿ ಅದು ಹೇಳ್ತದೆ ಮುಟ್ಟಬಾರದು ಯಾರನ್ನು. ಬಟ್ ಆಕೆ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡಿದಳು. ಡಿಫ್ರೆಂಟ್ ಆಗಿ, ಎಲ್ಲರೂ ಆಲೋಚನೆ ಮಾಡಿದಾಗೆ ಮಾಡಲಿಲ್ಲ. ಆಕೆ ಹೋಗಿ ಹೇಳಲಿಲ್ಲ, ಈ ವ್ಯಕ್ತಿ ಬಂದು ನನಗೆ ಕೈ ಇಡಬೇಕು, ಈ ವ್ಯಕ್ತಿ ನನಗೆ ವಾಸಿ ಮಾಡಬೇಕು. ನೋ, ಆಕೆ ಎನಿಸ್ತಲ್ಲ ಅಷ್ಟೇ, ಈ ವ್ಯಕ್ತಿಯ ಬಟ್ಟೆಯನ್ನು ಮುಟ್ಟಿದರೆ ಸಾಕು, ನಾನು ಗುಣ ಆಗ್ತೇನೆ ಅಂತ ಆಕೆ ನಂಬಿದಳು. ಈಗ ಹೀಲಿಂಗ್ ಅನ್ನು ಡ್ರಾ ಮಾಡಿದವರು ಯಾರು? ಆಕೆ. ಯೇಸುಗೆ ವಿಷಯನೇ ಗೊತ್ತಿಲ್ಲ. ಗುಂಪಿನಲ್ಲಿ ಹಿಂದಿನಿಂದ ಒಂದು ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದರಿಂದ ಆಕೆಯು ನನ್ನನ್ನು ಕಾಡಿದ ರೋಗ ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಕಮಾನ್ ಹೇಳಿ, ತನ್ನೊಳಗೆ ತಿಳುಕೊಂಡಳು. ಇವತ್ತು ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ, ನೀವೆಲ್ಲರೂ ರಕ್ತ ಕುಸುಮ ರೋಗದ ಸ್ತ್ರೀಯ ಹೆಜ್ಜೆಯಲ್ಲಿ ನಡೆಯುವುದಲ್ಲ, ನೀವು ಯೇಸುವಿನ ಹೆಜ್ಜೆಯಲ್ಲಿ ನಡೆಯುವರಾಗಿದ್ದೀರಿ. ಹಲ್ಲೆಲೂಯಾ. ಯಾರ ಹೆಜ್ಜೆಯಲ್ಲಿ ನಡೆಯುವರಾಗಿದ್ದೀರಿ? ಯೇಸುವಿನ ಹೆಜ್ಜೆಯಲ್ಲಿ ನಡೆಯುವರಾಗಿದ್ದೀರಿ. ಯಾಕೆ? ಅದಕ್ಕೆ ಸ್ವಾಮಿ ಹೇಳಿದ, ಅವರ ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರ ಅಶುದ್ಧತೆ ಇವರಿಗೆ ಬರ್ತದೆ, ಅವರ ರೋಗ ಇವರಿಗೆ ಬರ್ತದೆ ಅಂತ ಹೇಳಿಲ್ಲ. ಅವರು ಶುದ್ಧರಾಗುವರು, ಅವರು ಗುಣವಾಗುವರು, ಅವರು ಸ್ವಸ್ಥತೆ ಹೊಂದುವರು. ಎಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡುತ್ತೀರಿ, ದ ಪವರ್ ಆಫ್ ಗಾಡ್ ವಿಲ್ ಮ್ಯಾನಿಫೆಸ್ಟ್. ಯಾವುದಕ್ಕೆ ನೀವು ಟಚ್ ಮಾಡುತ್ತೀರಿ, ಸಿಕ್ನೆಸ್ ವಿಲ್ ಡೈ. ಎಲ್ಲಿ ನೀವು ಟಚ್ ಮಾಡುತ್ತೀರಿ, ಡಿಫರೆಂಟ್ ಸ್ಪಿರಿಟ್. ಹೇಳ್ರಿ, ಡಿಫರೆಂಟ್ ಆಲೋಚನೆ. ಇಫ್ ಯು ಆರ್ ಅ ಡಾಕ್ಟರ್, ನೀವು ಡಿಫರೆಂಟ್ ಆಲೋಚನೆಯಲ್ಲಿ ಪೇಷಂಟ್ ಅನ್ನು ನೋಡ್ರಿ. ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್, ಡಿಫರೆಂಟ್ ಆಲೋಚನೆಯಲ್ಲಿ ನೋಡ್ರಿ. ನಿಮ್ಮ ಒಳಗಿಂದ ಸಮಥಿಂಗ್ ಹುಟ್ಟಿ ಹೊರಡುತ್ತದೆ. ಆರೋಗ್ಯ ಹುಟ್ಟಿ ಹರಿಯುತ್ತದೆ, ಲೈಫ್ ಹುಟ್ಟಿ ಹರಿಯುತ್ತದೆ, ಜೀವ ಹುಟ್ಟಿ ಹರಿಯುತ್ತದೆ. ಆಹಾ, ನಿಮ್ಮ ಒಳಗಿರುವಂಥದ್ದು ಮುಚ್ಚಬೇಡ್ರಿ. ಕಮಾನ್, ಸ್ಟರ್ ಇನ್ ಯೋರ್ ಸ್ಪಿರಿಟ್, ಸ್ಟರ್ ಇನ್ ಯೋರ್ ಸ್ಪಿರಿಟ್, ಅರೈಸ್ ಇನ್ ಯೋರ್ ಸ್ಪಿರಿಟ್.
ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ. ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವತಃ ಹೊಂದಾರೆ. ಕೆಲವು ಕಡೆಗೆ ಯೇಸು ಸ್ವಾಮಿ ಹೇಳಿದ ಬಿ ಹೀಲ್ಡ್ ಅಂತ ಹೇಳಿ ಹೀಲ್ ಆಗಲಿಲ್ಲ. ನೀನು ಗುಣವಾಗು ಆಗಲಿಲ್ಲ. ಯೇಸುವಿನ ಮಿನಿಸ್ಟ್ರಿಯಲ್ಲಿ ಆಗಲಿಲ್ಲ. ಫಾಸ್ಟರ್, ನಾನು ಕೆಲವರಿಗೆ ಪ್ರಾರ್ಥನೆ ಮಾಡಲಿ, ಏನಾಗಲಿ, ರಿಲ್ಯಾಕ್ಸ್. ಇಂಥ ಅನುಭವ ಯೇಸುಗೆ ಆಗಿದೆ. ಬಟ್ ನಿನ್ನ ನಂಬಿಕೆಯನ್ನು ಚೇಂಜ್ ಮಾಡಬೇಡ. ಇಂಥ ಅನುಭವ ಯೇಸುಗೆ ಆಗಿದೆ ಯೇಸುಗೆ. ಓದಿರಿ ಮಾರ್ಕ್ ಚಾಪ್ಟರ್ 6:4. ಮಾರ್ಕ್ 6:4. ಯೇಸು ಅವರಿಗೆ, ಪ್ರವಾದಿ ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿ ಸ್ವಂತ ಜನರಲ್ಲಿ ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದರು. ನೆಕ್ಸ್ಟ್, ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ನೆಕ್ಸ್ಟ್, ಅವರು ತನ್ನ ನಂಬದೆ ಓದೋದಕ್ಕೆ ಆತನು ಆಶ್ಚರ್ಯಪಟ್ಟನು. ಅಂಡ್ ಹಿ ಮಾರ್ವೆಲ್ಡ್ ಬಿಕಾಸ್ ಆಫ್ ದೇರ್ ಅನ್ಬಿಲೀವ್. ಹಲ್ಲೆಲೂಯಾ. ಬಿಕಾಸ್ ಆಫ್ ಅನ್ಬಿಲೀವ್. ಕೆಲವು ಕಡೆಯಲ್ಲಿ ಯೇಸು ಯಾರಿಗೂ ಪ್ರೇಯರ್ ಮಾಡಲಿಲ್ಲ, ಮುಟ್ಟಿದವರೆಲ್ಲರೂ ಹೀಲಾದರು. ಯೇಸುವನ್ನು ಮುಟ್ಟಿದವರು ಓದಿದ್ದೀರಾ? ಒಂದು ಸ್ತ್ರೀ ಅಲ್ಲ. ಓದಿ 14ನೇ ಅಧ್ಯಾಯ ಆ ಕೊನೆಯ ವಚನ ಓದಿ. ಮ್ಯಾಥ್ಯೂ ಚಾಪ್ಟರ್, ಮ್ಯಾಥ್ಯೂ. ಕೆರೂಬಿಯರು ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು. ಮುಟ್ಟಿದವರೆಲ್ಲರೂ ಸ್ವಸ್ಥವಾದರು. ಇಲ್ಲಿ ಪ್ರೇಯರ್ ಮಾಡಿದವ ದ ಸೇಮ್ ಸ್ಪಿರಿಟ್, ಸೇಮ್ ಆತ್ಮ, ಅದೇ ಪವಿತ್ರ ಆತ್ಮ, ಯೇಸುವಿನಲ್ಲಿದ್ದ ಆತ್ಮ, ಆತ ನಿಮ್ಮ ಒಳಗಿದ್ದಾನೆ. ಈಗ ಯೇಸು ಫಿಸಿಕಲಿ ಇಲ್ಲಿ ಇಲ್ಲ. ಯೇಸುವಿನ ಪ್ರತಿನಿಧಿಗಳಾಗಿ, ರಿಪ್ರೆಸೆಂಟೇಟಿವ್ ಆಗಿ ದೇವರು ನಿಮ್ಮನ್ನು ಇಲ್ಲಿ ಇಟ್ಟಿದ್ದಾನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ನಾನು ಹೇಳ್ತೇನೆ, ಅನ್ಯೂಜುವಲ್ ಮಿರಕಲ್ಗಳು ನಿಮ್ಮ ಮೂಲಕ ಉಂಟಾಗುತ್ತದೆ. ಯು ವಿಲ್ ಕಮ್ ಬ್ಯಾಕ್ ವಿತ್ ಅ ಟೆಸ್ಟಿಮನಿ. ಕ್ಯಾನ್ಸರ್ ಟರ್ನ್ ಇಂಟು ಹೆಲ್ತ್. ನಾನು ಹೇಳ್ತೇನೆ, ಯೌವನಸ್ಥರ ಮೂಲಕ ಮಿರಕಲ್ಗಳಾಗ್ತದೆ, ಮಕ್ಕಳ ಮೂಲಕ ಆಗ್ತದೆ. ಮಕ್ಕಳು ಕೈ ಇಡುವಾಗ ಸ್ವಸ್ಥತೆ ಹೊಂದುತ್ತಾರೆ, ಹಿರಿಯರು ಕೈ ಇಡುವಾಗ ಸ್ವಸ್ಥತೆ ಹೊಂದುತ್ತಾರೆ. ದೇರ್ ಇಸ್ ಎ ಹೀಲಿಂಗ್ ರಿವರ್ ಇಸ್ ಮೂವಿಂಗ್. ರೋಷಕ ಬಕದಿಲಕ್ರೆ Rashaba Rakida Lakaba Lashi Bronde Hey Lakama. Come on, open your mouth and speaking in tongue. Oh, come on, arise. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಲ್ಲೆಲೂಯಾ. ಆರಾಧನೆ ಎಂಬುವಂಥದ್ದು ನನ್ನ ವಿಷಯ ಅಲ್ಲ. ಆರಾಧನೆ ಎಂಬುವಂಥದ್ದು ಆತನ ವಿಷಯ. ವರ್ಷಿಪ್ ಇಸ್ ನಾಟ್ ಅಬೌಟ್ ಮೀ, ವರ್ಷಿಪ್ ಇಸ್ ಅಬೌಟ್ ಹಿಮ್. ಕರಪಣ್ಣ ಹೇಗೆ ಹೇಳ್ತಾರೆ? ರೈಟ್. ಸಿ
ನಿಜವಾಗಿ ನೀವು ಒಳಗಿಂದ ಎದ್ದರೆ ನೀವು ಆರಾಧನೆ ಎಂಬುವಂಥದ್ದು ಆನಂದ ಪಡುತ್ತೀರಿ. ರೈಟ್? ನಿಮ್ಮ ಒಳಗೆ ಲವ್, ಜಾಯ್, ಪೀಸ್, ಸಮಾಧಾನ ಒಳಗಿಂದ ಹುಟ್ಟುತ್ತಾ ಇರ್ತದೆ. ನೋಡಿ, ನಿಮ್ಮ ದೇಹದ ಮೇಲೆ ಯಾವುದೇ ಬಿಟರ್ನೆಸ್, ಕಹಿ ಭಾವನೆ, ಸ್ಲಂಬರ್ ಅದು ಆಳುವುದಿಲ್ಲ. ಹೇಳ್ತೀನಿ, ಇನ್ನು ಮನೆಗೆ ಹೋಗುವಾಗ ಸುಮ್ಮನೆ ಹೋಗ್ಬೇಡಿ. ಸಮಥಿಂಗ್ ನಿಮ್ಮ ಮೇಲೆ ವರ್ಗಾವಣೆ ಆಗಿದೆ, ಇಂಪಾರ್ಟೇಷನ್ ಆಗಿದೆ. ಕಂಟಿನ್ಯೂ ಗಾಡಿಯಲ್ಲಿ ಹೋಗುವಾಗ ಮಾತಾಡ್ತಾ ಹೋಗಿ. ರಮೇಶ್ ಶಖ ಲಿಖಾಬಾ ಶಖ ರೋಕೋಮ ಅಮ್ರೋದಲೆ ಎಕ್ ರಾಶ್ ಓಲೆ ಕೇಮ್ರ ಆಂದ್ ಲಿಬಾ ಶಖ ಬಖಾದೆ. ಆ ಕಾನ್ಷಿಯಸ್ ಅಲ್ಲಿ ಹೋಗಿರಿ. ಯಾವಾಗಲೂ ಪವರ್ ನಿಮ್ಮ ಒಳಗಿಂದ ಹೊರಗೆ ಹೋಗುವಂಥದ್ದು. ಈ ಆಲೋಚನೆಯನ್ನು ಮೇಂಟೈನ್ ಮಾಡ್ರಿ. ಆಸ್ ಎ ಮ್ಯಾನ್ ಥಿಂಕ್ ಇನ್ ಹಿಸ್ ಹಾರ್ಟ್ ಸೋ ಈಸಿ. ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೋ ಅದೇ ಅವನು ಆಗಿದ್ದಾನೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಬಂದಿರಬಹುದು, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ಅ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡ್ರಿ. ಮೇಕ್ ಎ ಕಮಿಟ್ಮೆಂಟ್. ಯು ವಿಲ್ ರಿಸೀವ್ ಎಟರ್ನಲ್ ಲೈಫ್. ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ನಿಮ್ಮ ಒಳಗಿನ ಆತ್ಮಿಕ ಮನುಷ್ಯನು ಆತನು ಬ್ರ್ಯಾಂಡ್ ನ್ಯೂ ಆದ ವ್ಯಕ್ತಿಯಾಗಿ ಹುಟ್ಟುತ್ತಾನೆ. ಆ ಹಳೆಯ ಮನುಷ್ಯನು ಹೋಗ್ತಾನೆ. ಯಾರೆಲ್ಲ ಈ ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ, ನಿಮ್ಮ ಒಳಗೆ ಹಳೆಯ ಮನುಷ್ಯ ಎಂಬ ಇದ್ದ ಆ ಪಾಪಣ್ಣ ಅವನು ಹೋಗಿದ್ದಾನೆ. ಈಗ ಇರುವಂಥದ್ದು ಕ್ರಿಸ್ತನು, ಈಗ ಇರುವಂಥದ್ದು ನೀತಿವಂತನು, ಈಗ ಇರುವ ನೀವು ರಿಯಲ್ ನೀವು ಆಗಿದ್ದೀರಿ. ಬಟ್ ನಾನು ಮಾತಾಡುವಂಥದ್ದು ನಿಮ್ಮ ಶರೀರಕ್ಕೆ ಅಲ್ಲ. ನಾನು ಮಾತಾಡುವಂಥದ್ದು ನಿಮ್ಮ ಒಳಗೆ ಒಬ್ಬ ಅಡಗಿ ಕೂತ್ಕೊಂಡಿದ್ದಾನೆ ನೋಡ್ರಿ, ಅವನನ್ನು ಎಬ್ಬಿಸುವಂತಹದ್ದು. ಅವನು ಎದ್ದರೆ ನೀವು ಲೋಕವನ್ನು ಜಯಿಸ್ತೀರಿ. ಅವನು ಎದ್ದರೆ ಸಮಸ್ಯೆಗಳನ್ನು ಜಯಿಸ್ತೀರಿ. ಅವನು ಎದ್ದರೆ ಪರಿಸ್ಥಿತಿಗಳನ್ನು ನೀವು ಕಂಟ್ರೋಲ್ ಮಾಡುತ್ತೀರಿ. ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುತ್ತೀರಿ. ಡೊಮಿನಿಯನ್ ಅಂದ್ರೆ ಏನು? ಕಂಟ್ರೋಲ್ ಮಾಡುವವರು, ಸ್ವಾಧೀನ ಮಾಡುವವರು, ದೊರೆತನ ಮಾಡುವವರು, ಆಳುವವರು. ನೀವು ಸ್ತ್ರೀ ಆಗಿರ್ಬೋದು, ಪುರುಷರಾಗಬಹುದು, ಅದು ಶರೀರದಲ್ಲಿ. ಆತ್ಮದಲ್ಲಿ ನೀವು ಸ್ತ್ರೀ ಪುರುಷರಿಲ್ಲ. ನೀವು ಆತ್ಮದಲ್ಲಿ ಎಲ್ಲರೂ ದೇವರ ಪುತ್ರರು, ಸನ್ಸ್ ಆಫ್ ಗಾಡ್. ಇಲ್ಲಿ ಸನ್ಸ್ ಆಫ್ ಗಾಡ್ ಅಂತ ಹೇಳುವಾಗ ಸ್ತ್ರೀಯರು ಅದು ನಮ್ಗೆ ಅಲ್ಲ. ಪಾಸ್ಟರ್ ಜೋಸೆಫಿಗೆ, ಕೃಪಣ್ಣನಿಗೆ, ಬ್ರದರ್ ಕುಮಾರಣ್ಣನಿಗೆ, ಬ್ರದರ್ ಆಂಟಿಗೆ, ಬ್ರದರ್ ಮೈಕಿಗೆ, ಅದೆಲ್ಲ ಅವರಿಗೆ, ನಮ್ಗೆಲ್ಲ ಎಲ್ಲ ಸೆಲ್ ಲೀಡರ್ಗಳಿಗೆ. ನೋ, ಆತ್ಮದಲ್ಲಿ ನೀವೆಲ್ಲರೂ ಪುತ್ರರು. ಇದೆಯಾ ಬೈಬಲಲ್ಲಿ? ಎಲ್ಲಿದೆ? ಗಲೇಷಿಯನ್ 3:27 ವರ್ಸ್. ಹೇಗೆಂದ್ರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ, ಕಮಾನ್ ಹೇಳಿ, ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೆಕ್ಸ್ಟ್, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಬೇಕಾದ್ರೆ 26ರಲ್ಲಿ ಓದಿರಿ, ಅಲ್ಲಿಂದಲೇ ಸ್ಟಾರ್ಟ್ ಮಾಡುವ. ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರಿಯರಾಗಿದ್ದೀರಿ. ಇದೆಯಾ? ನೋ, ದೇವರ ಪುತ್ರರಾಗಿದ್ದೀರಿ. For you are all sons of God through faith in Christ Jesus. The manifestation of the sons of God. ದೇವಪುತ್ರರ ಮಹಿಮೆ. ಯಾರ ಮಹಿಮೆ? ದೇವರ ಮಹಿಮೆ ಅಲ್ಲ, ದೇವಪುತ್ರರ ಮಹಿಮೆ. ಯಾಕೆ? ದೇವರು ತನ್ನ ಮಹಿಮೆಯನ್ನು ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾನೆ, ಕ್ರಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಬಯಸ್ತಾ ಇದೆ, ನಿಮ್ಮ ಮಹಿಮೆ ಮ್ಯಾನಿಫೆಸ್ಟ್ ಆಗಬೇಕು. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೆಕ್ಸ್ಟ್, ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೆಕ್ಸ್ಟ್, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ, ಹೇಳ್ರಿ, ನಾವೆಲ್ಲರೂ ಒಂದೇ ಹೇಳ್ರಿ, ಒಂದೇ ಆಗಿರುವುದರಿಂದ ಯಹೂದ್ಯನು, ಗ್ರೀಕನು, ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಮತ್ತೆ ಯಾವುದೆಲ್ಲ ನಿಮ್ಮ ಹಿನ್ನೆಲೆ ಇದೆ ನೋಡಿ. ಯಾನ್ ಇಂಚಿನ ಹಿನ್ನೆಲೆ ಇದೆ ಎಂಕುದಾನಿ ರಿಜೆಕ್ಟ್ ಮಲ್ಪೇರ್ ಅಂದ್
ಯಾರು ಕೊಂಕಣಿ ಬಾತು ಅನ್ನೋದು ಅದು ಕೆತ್ತಲಿಕ್ಕೆ ತಗೊಂಡು ಪೂರ ಮಿತ್ತಿದಿಪ್ಪಿ. ಅದು ನನ್ನ ಮೈಂಡಲ್ಲೇ ಇಲ್ಲ. ನಾನು ಅದಕ್ಕೆ ಸತ್ತು 25 ವರ್ಷ ಆಯ್ತು. ನಾನು ಯಾರಾದ್ರೂ ಬಂದ್ರು ಅವನು ದೇವರ ಮಗನಾಗಿ ನೋಡ್ತೇನೆ ಹೊರತು ಅವನು ಇನ್ನಲ್ಲಿ ನೋಡುವುದೇ ಇಲ್ಲ. ಇನ್ನು ಮುಂದೆ ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದೇ ಇಲ್ಲ. ಕ್ರಿಸ್ತನನ್ನು ಅರಿತುಕೊಂಡಿದ್ದೆವು. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ ಆಗಿದ್ದಾನೆ. ಪೂರ್ವ ಸ್ಥಿತಿ ಹೋಯಿತು. ಇಗೋ, ಬಿಹೋಲ್ಡ್, ಲುಕ್ 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 ಲುಕ್, ಕಮ್ ಆನ್ ಹೇಳ್ರಿ, ಬಿಹೋಲ್ಡ್, ಎಲ್ಲವೂ ನೂತನವಾಯಿತು. ಹಲ್ಲೆಲೂಯಾ. ಅದು ನಮ್ಮ ಮೈಂಡಲ್ಲಿ ಇಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದ ಇಲ್ಲ. ನೆಕ್ಸ್ಟ್ 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 29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿದ್ದೆ. ದೇವರು ಹೋಲ್ ವರ್ಲ್ಡ್ ಅನ್ನು ಅಬ್ರಾಮನಿಗೆ ಕೊಟ್ಟ. ಇವತ್ತು ನೀವು ಅಬ್ರಾಮನ ಸಂತತಿ. ಯು ಆರ್ ದ ಸೀಡ್ ಆಫ್ ಎಬ್ರಹಾಮ್. ಹೇಳಿ ನಾವು ಅಬ್ರಾಮನ ಸಂತತಿ. ಹೇಳಿ ಅಬ್ರಾಮನ ಸಂತತಿ. ಎಷ್ಟು ಮಂದಿ ಅಬ್ರಾಮನ ಸಂತತಿಯಲ್ಲಿದ್ದೀರಿ? ನಾನು ಹೇಳುವುದಲ್ಲ, ಬೈಬಲ್ ಹೇಳುತ್ತದೆ. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ, ನಿನ್ನಲ್ಲಿ ಅರಸರು ಹುಟ್ಟುವರು. ಅಲ್ಲಿ ನಾನೊಬ್ಬ. ಕಮನ್ ಹೇಳ್ರಿ, ನೀನೊಬ್ಬ. ಅಬ್ರಾಮನಿಗೆ ದೇವರು, ನಿನ್ನ ಮೂಲಕ ಅರಸರು ಹುಟ್ಟುವರು. ಯು ಆರ್ ಕಿಂಗ್ಸ್ ಅಂಡ್ ಪ್ರೀಸ್ಟ್. ಯು ಆರ್ ದ ರಾಯಲ್ ಪ್ರೀಸ್ಟ್ಹುಡ್. ನೀವು ಕ್ರಿಸ್ತನಲ್ಲಿ ಅರಸರು, ಯಾಜಕರು, ಪ್ರವಾದಿಗಳು, ಮೀಸಲಾದ ಜನ, ಸ್ವಕೀಯ ಪ್ರಜೆಗಳು. ನೀವು ಆಗುತ್ತೀರಲ್ಲ, ಆಗಿದ್ದೀರಿ. ಹಲ್ಲೆಲೂಯಾ, ನೀವು ಆಗಿದ್ದೀರಿ. ಆದ್ದರಿಂದ ವಾಕ್ಯ ಹೋಗುವಂಥದ್ದು ನಿಮ್ಮ ಆತ್ಮಕ್ಕೆ. ಆತ್ಮದಲ್ಲಿ ತೆಗೆದುಕೊಂಡ್ರೆ ಈ ಡಿನಾಮಿನೇಷನ್ನ ಗೋಡೆಗಳು ಮುರಿಯಲ್ಪಡ್ತವೆ. ಓನ್ಲಿ ಯು ಮೆಡಿಟೇಟ್ ಗಾಡ್ಸ್ ವರ್ಡ್ ವಿತ್ ದ ರಿಲೇಶನ್ಶಿಪ್. ನೀವು ಸಂಬಂಧದಲ್ಲಿ ದೇವರ ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಆತ್ಮಕ್ಕೆ ಏನು ಸಿಗ್ತದೆ ಅಷ್ಟನ್ನು ಮಾತ್ರ ತೆಗೆದುಕೊಂಡು ಪುಷ್ಟರಾಗ್ತೀರಿ. ನೀವು ಪುಷ್ಟರಾದ ಕಾರಣ ನೊಗಗಳು ಮುರಿಯಲ್ಪಟ್ಟಿದೆ. ಯಾವ ನೊಗ ನಿಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಯಾವ ವಿಚ್ ಕ್ರಾಫ್ಟ್, ಯಾವುದೇ ಶಾಪದ ಮಾತು ನಿಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಕಮನ್, ಇವತ್ತು ಕಮ್ಯೂನಿಯನ್ ಸಂಡೇ. ಇವತ್ತು ನಾವು ನಂಬಿಕೆಯಲ್ಲಿ ಕರ್ತನ ಮೇಜಿನ ಬಳಿಯಲ್ಲಿ ಕಮ್ಯೂನಿಯನ್ ತೆಗೆದುಕೊಳ್ಳುವ, ಕರ್ತನ ಭೋಜನವನ್ನು ತೆಗೆದುಕೊಳ್ಳುವ, ಆತನ ರಕ್ತ ಮತ್ತು ಆತನ ದೇಹದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಒಂದು ದೇಹವಾಗಿದ್ದೇವೆ. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ಅದರಿಂದ ಎಲ್ಲ ನಾವು ದೇವರ ಸನ್ನಿಧಾನ ನಿಂತ್ಕೊಳ್ಳುವ. Let us worship him. Thank you Jesus. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ